ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ನಮ್ಮ ಧಾರಾವಾಹಿ ಫೀಲ್ಡಲ್ಲಿ ಏನು ಗೊತ್ತಾ, ನಿಮಗೆ ಇನ್ನೊಂದು ಆಫರ್ ಬಂದಾಗ ಅವರು ಒಂದು ಇಂಟಿಗ್ರಿಟಿ ಇಟ್ಕೊಂಡು ಅದೇ ಪ್ರಾಜೆಕ್ಟ್ ಮಾಡೋದಿದೆಯಲ್ಲ, ದೊಡ್ಡ ವಿಷಯ. ಈಗ ಈ ಸೀರಿಯಲ್ ಹಿಟ್ಟಾಗ್ತಿದ್ದಂಗೆ ಇನ್ಯಾವುದೋ ರಿಯಾಲಿಟಿ ಶೋ ಅವರು ಅವ್ರನ್ನ ಕರೀತಾರೆ, ಬನ್ನಿ ಸಾಕಲ್ಲ ಈ ಸೀರಿಯಲ್ ಒಂದು 500 ಎಪಿಸೋಡ್ ಮಾಡಿದ್ದೀರಾ ಬನ್ನಿ. ಅದರಿಂದ ಅಲ್ಲಿ ಇದ್ದ ಅಷ್ಟೂ ಜನದ ಲೈಫು ಅತಂತ್ರ ಆಗುತ್ತೆ. ಅಲ್ಲಿರೋ ಆರ್ಟಿಸ್ಟ್ಗಳಿಂದ ಹಿಡಿದು ನಿರ್ಮಾಪಕರಿಗೆ ಎಲ್ಲರಿಗೂ ಅವ್ರು ಒಂದು ಜಂಪ್ ತೊಗೊಂಡ್ರೆ ಇದೆಲ್ಲ ಹ್ಯಾಂಪರ್ ಆಗುತ್ತೆ. ಈಗ ಅವ್ರು ಎಲ್ಲೋ ಇರ್ತಾರೆ, ಫೋಟೋ ಇಸ್ಕೊಂಡು ನಾವು ಅವ್ರಿಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟು, ಸೊ ಅವ್ರನ್ನ ನಾವು ಆ ಥರ ಒಂದು ಮೇನ್ ಸ್ಟ್ರೀಮಿಗೆ ತರ್ತಾ ಇರ್ತೀವಿ. ಅವ್ರನ್ನ ತಂದಿರೋದೇ ನಾವು ಇಂಡಸ್ಟ್ರಿಗೆ, ಅವರು ತಂದು ಒಂದು ಎಸ್ಟಾಬ್ಲಿಷ್ ಆಗಿದ್ದಕ್ಕೆ ತಾನೇ ಅವ್ರು ಕರೆಯೋದು ಇವ್ರನ್ನ. ಸೊ ಯಾರು ಮಾಡಿದ್ರೆ ಅದನ್ನ ಅನ್ನೋದು ಮರ್ತೋಗ್ತಾರೆ ಅವರು. ಇವತ್ತಿನ ಒಂದು ಕಿರುತೆರೆ ನೋಡ್ತಾ ಹೋದ್ರೆ ನಿಮ್ಮ ಏನೇನು ಬೆಳವಣಿಗೆ ಈ ಒಂದು ಕಿರುತೆರೆಯಲ್ಲಿ ಕಾಣಿಸ್ತಾ ಇದೆ, ಏನೇನು ಬೆಳವಣಿಗೆ ಕಾಣಿಸ್ಬೇಕು, ಹಾಗೆ ಏನೊಂದು ಡ್ರಾಬ್ಯಾಕ್ ಅಂತ ನಿಮ್ಗೆ ಏನಾದರೂ ಅನ್ಸುತ್ತಾ ಇಲ್ಲಿಯ ಒಂದು ಕ್ಷೇತ್ರದಲ್ಲಿ? ಅದೇ ನೀವೇ ಹೇಳ್ದಂಗೆ ಕಂಟೆಂಟ್ ನನಗೂ ಅದು ಕಾಣುತ್ತೆ ತುಂಬಾ. ಅಂದ್ರೆ ಎಷ್ಟೋ ಸಲ ಅನ್ಕೋತೀನಿ, ಅಯ್ಯೋ ನಾವು ಒಂದು ಅದ್ಭುತವಾದ ಸೀನ್ಗಳು, ಇವಾಗ ನಾವು ಯಾರಿಗೋ ರೀಡಿಂಗ್ ಕೊಡ್ಬೇಕಾರೆ ಯಾವ್ದಾದ್ರು ಆರ್ಟಿಸ್ಟ್ಗೆ ಅವ್ರು ಹೆಚ್ಚದಕ್ಕೆ ಇನ್ವಾಲ್ವ್ ಆಗ್ಲೇಬೇಕಾಗಿಲ್ಲ. ಸುಮ್ಮನೆ ನಾವು ಹೇಳೋ ಮಾತನ್ನ ಅವ್ರು ಹೇಳಿದ್ರೆ ಸಾಕು, ಹಂಗಾಗೋಗಿದೆ ಇವತ್ತು. ನಾನು ಹೇಳಿದ್ನಲ್ಲ, ಆಳಕ್ಕೆ ಇಳಿದು ಭಾವಿಸ್ಕೊಂಡು ಅಥವಾ ನಕ್ಕು ಅಥವಾ ಏನೋ ನಮ್ಮ ಜೀವನದ ಅನುಭವನ ಒಂದು ರಿಲೇಟ್ ಮಾಡ್ಕೊಳ್ಳೋಷ್ಟು ಸಮಯ ಇಲ್ಲ ಇವತ್ತು. ಹಿಂಗೆ ಸೀನ್ ಕೊಡ್ತೀವಿ, ಅವ್ರು ಹಿಂಗೆ ಟಕ ಹೇಳ್ತಾರಲ್ಲ ಲೈನ್ಸು, ಸೀನ್ ರೆಡಿ, ಟೆಲಿಕಾಸ್ಟ್. ಈ ಸ್ಪೀಡಿಂದ ಏನಾಗ್ತಿದೆ, ಅದು ಒಂದು ನಾರ್ಮಲ್ ಕೆಲಸ ಆಗೋಗ್ತಿದೆ. ಈಗ ನಾವು ನಮ್ಮ ಫೀಲ್ಡ್ಗೂ ಬೇರೆ ಫೀಲ್ಡ್ಗೂ ಏನು ವ್ಯತ್ಯಾಸ ಅಂದರೆ, ನಾವೆಲ್ಲ ತುಂಬ ಭಾವಜೀವಿಗಳು ಈ ಫೀಲ್ಡಲ್ಲಿ ಇರೋರು, ಪ್ರತಿಯೊಂದನ್ನು ಭಾವಿಸ್ಕೊಳ್ಳೋರು. ಈಗ ಭಾವನೆಗೆ ಸಮಯ ಇಲ್ಲ ಅಂದಾಗ ದಿಸ್ ಇಸ್ ಆಲ್ಸೋ ಅನದರ್ ಬಿಸ್ನೆಸ್. ಅದು ಎಲ್ಲಿ ಈ ನಮ್ಮ ಫೀಲ್ಡು ಅಲ್ಲಿಗೆ ಹೋಗ್ಬಿಡುತ್ತೋ ಅಂತ ಒಂದು ಏನೋ ದೆರ್ ಇಸ್ ಅ ಲಿಟಲ್ ಐ ಆಮ್ ಆಂಕ್ಷಿಯಸ್ ಅಬೌಟ್ ಇಟ್. ಅದರ್ವೈಸ್ ನಾ ಹೇಳಿದ್ನಲ್ಲ, ಇವತ್ತಿನ ಅಡಾಪ್ಟಬಿಲಿಟಿ ಸರ್ವೈವ್ ಆಗಬೇಕಂದ್ರೆ ಯು ಹ್ಯಾವ್ ಟು ಡೂ ಆಲ್ ದ್ಯಾಟ್. ಆ ಒಂದು ಟ್ರೆಂಡ್ ಅಂತ ಇರತ್ತಲ್ಲ, ಇವಾಗ ಬಟ್ಟೆ ವಿಷಯಕ್ಕೆ ಆಗಿರ್ಬೋದು, ಆವಾಗಿನ ಟ್ರೆಂಡು ಇವಾಗ ಮತ್ತೆ ಅದು ಟ್ರೆಂಡ್ ಆಗ್ತಾ ಇದೆ. ಹಳೆ ಬಟ್ಟೆಗಳನ್ನು ಹಾಕೊಳ್ಳುವಂತಹ ಒಂದು ಬೆಲ್ ಬಾಟಮ್ ಆಗಿರ್ಬೋದು, ಅಂತ ಒಂದಿಷ್ಟು ಟ್ರೆಂಡ್ಗಳಾಗ್ತಾ ಇದೆ ಇವಾಗ. ಆವಾಗಿನ ಕಾಲದಲ್ಲಿ ಟ್ರೆಂಡ್ ಇತ್ತು ಕಂಟೆಂಟ್ ಓರಿಯೆಂಟೆಡ್ ಸೀರಿಯಲ್ಗಳನ್ನು. ಸೊ ಇವಾಗ ಅದೇ ಟ್ರೆಂಡು ಮತ್ತೆ ಬರುವಂತಹ ಚಾನ್ಸಸ್ ಇದೆಯಾ? I'll be happy ಬರಲಿ. ಸೊ ಯಾವ ಥರ ವರ್ಕೌಟ್ ಮಾಡಬೇಕಾಗತ್ತೆ ಆ ಥರ ಟ್ರೆಂಡ್ ಮತ್ತೆ ಇವಾಗ ಮತ್ತೆ ಸೃಷ್ಟಿ ಆಗಬೇಕು, ಮತ್ತೆ ಅದು ನಡ್ಕೊಂಡು ಹೋಗಬೇಕು ಅಂದರೆ? ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಆಡಿಯನ್ಸ್. ನಿಮಗೆ ವೀಕ್ಷಕರು ಏನು ತಗೋತಾರೆ, ಏನು ನೋಡೋಕೆ ಇಷ್ಟಪಡ್ತಾರೆ, ನಾವು ಅದನ್ನೇ ಕೊಡೋದು. ವೀಕ್ಷಕರೇ ಮಹಾಪ್ರಭುಗಳು. ಅವರು ನಾವು ಇದನ್ನೇ ನೋಡ್ತೀವಿ ಅಂದರೆ ನಾವು ಅದನ್ನೇ ಕೊಡ್ತೀವಿ. ಅವರು ನಮಗೆ ಕಂಟೆಂಟ್ ಬೇಕು, ನಾವು ಭಾವಿಸ್ಕೋಬೇಕು, ಆ ಥರದ ಧಾರಾವಾಹಿಗಳು ನೋಡಬೇಕು ಅಂದರೆ ನಾವು ಅದನ್ನು ಕೊಡ್ತೀವಿ. ಸೊ ಅವರ ಬೇಡಿಕೆ ಮೇಲೆ ನಮ್ಮ ಕೆಲಸ. ವೀಕ್ಷಕ ಮಹಾಪ್ರಭುಗಳು ಏನು ಕೇಳ್ತಾರೆ ಅದನ್ನು ಕೊಡಬೇಕು ಅಂತ ನೀವು ಅಂದ್ಕೊಂಡಿರೋದು. ಬಟ್ ಎಲ್ಲೋ ಒಂದು ಕಡೆ ಒಂದು ರಿಸ್ಕ್ ತಗೊಂಡು, ಇವಾಗ ಯಾಕಂದರೆ ಮೂವೀಸಲ್ಲೂ ಮಾಡ್ತಾ ಇರ್ತಾರೆ, ಏನೋ ಒಂದು ಟ್ರೆಂಡ್ ನಡೀತಾ ಇರುತ್ತೆ, ಬಟ್ ಒಂದು ರಿಸ್ಕ್ ತಗೊಳ್ತಾರೆ. ಆ ಮೂವಿ ಸಪೋಸ್ ಕ್ಲಿಕ್ ಆಯ್ತಂದರೆ ವೆಲ್ ಆ್ಯಂಡ್ ಗುಡ್, ಕ್ಲಿಕ್ ಆಗಿಲ್ಲ ಅಂತಂದರೆ ಓಕೆ, ಮತ್ತೆ ನಾವು ಅದೇ ಟ್ರೆಂಡಿಗೆ ಹೋಗಬೇಕು ಅಂತ ಒಂದಿಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದೇ ಥರದ್ದು ಒಂದು ಆವಿಷ್ಕಾರನ ಇವಾಗ ಕಿರುತೆರೆಯಲ್ಲಿ ತೊಗೊಂಬರೋದು ಎಷ್ಟು ಕಷ್ಟ ಆಗುತ್ತೆ, ಎಷ್ಟು ಚಾಲೆಂಜ್ ಅನಿಸುತ್ತೆ ಅಂತ? ಇಲ್ಲ, ಇಲ್ಲೇನಾಗುತ್ತೆ, ವಿ ಆರ್ ವರ್ಕಿಂಗ್ ಫಾರ್ ಸಂಬಡಿ. ಅಂದರೆ ನಮ್ಮ ಮೇಲೆ ವಾಹಿನಿ ಇದೆ, ವಾಹಿನಿ ಹೇಳೋದನ್ನು ನಾವು ಮಾಡ್ಬೇಕಾಗತ್ತಲ್ವಾ. ಸಿನಿಮಾದಲ್ಲಿ ಹಂಗಾಗಲ್ಲ, ಐ ಆಮ್ ದ ಬಾಸ್. ಈಗ ನಾನು ನಿರ್ಮಾಪಕಿ, ನನ್ನ ಇಷ್ಟ ಬಂದಿದ್ದು ನಾನು ತೆಗಿತೀನಿ, ನನಗೆ ಇಷ್ಟ ಬಂದಿದ್ದ ಸಿನಿಮಾ ನಾ ಮಾಡ್ತೀನಿ, ನನ್ನ ದುಡ್ಡು, ನನ್ನ ರಿಸ್ಕು. ಓಕೆ. ಸೊ ನಾವು ಖಂಡಿತ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ನಮ್ಗೆ ಇಷ್ಟ ಬಂದಿದ್ದು ನಾವು ಮಾಡ್ಬೋದು. ಕಿರುತೆರೆಯಲ್ಲಿ ಏನಾಗುತ್ತೆ, ವಿ ಹ್ಯಾವ್ ಅ ಪ್ಲಾಟ್ಫಾರ್ಮ್ ಟು ಅಟೆಂಡ್. ಅಂದರೆ ನಾನು ಎಲ್ಲಿ ಮಾಡ್ತಿದ್ದೀನೋ ಅವರ ಒಂದು ಸಲಹೆಗಳನ್ನು, ಅವ್ರ ಇನ್ಪುಟ್ಸ್ನು ತಗೊಳ್ಳೇಬೇಕಾಗತ್ತಲ್ಲ. ನಾವು ಕೇಳ್ಪಟ್ಟಿದ್ದೀವಿ ಡೈರೆಕ್ಟರ್ಸ್ ಅಂತಂದರೆ ಅವರು ಎವ್ರಿಥಿಂಗ್ ಆ ಒಂದು ಇದರಲ್ಲೇ ನೋಡ್ತಾ ಇರ್ತಾರೆ, ಡೈರೆಕ್ಷನ್ ಮೈಂಡಲ್ಲೇ ನೋಡ್ತಾ ಇರ್ತಾರೆ ಎಲ್ಲವನ್ನು ಕೂಡ. ಒಂದು ಸಿಚುವೇಶನ್ ಆಗಿರ್ಬೋದು, ಯಾರನ್ನಾದ್ರೂ ನೋಡ್ತಾ ಇದ್ರೆ ಆಗಿರ್ಬೋದು. ನೀವು ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋವಾಗ ಅಥವಾ ಏನಾದರೂ ಒಂದು ಕಥೆ ಇದನ್ನ ಮಾಡಬೇಕಾ ಡೈರೆಕ್ಟ್ ಮಾಡೋದಕ್ಕೆ, ಯಾವ ಥರ ನೀವು ಯೋಚನೆ ಮಾಡ್ತಾ ಇರ್ತೀರಾ? ಪಾತ್ರಗಳ ಆಯ್ಕೆಯಲ್ಲಿ ಯೋಚನೆ ಯಾವ ಥರ ಇರುತ್ತೆ? ಹೇಗೆ ನೀವು ಅದೇ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ನಿಮ್ಗೊಂದಷ್ಟು ಕಾನ್ಫಿಡೆಂಟ್ ಬರುತ್ತೆ ಅಂತ? ಆದರೆ ಅದು ಕತೆ ಓದುವಾಗ ನ್ಯಾಚುರಲಿ ನಮ್ಗೇನಾಗುತ್ತೆ, ನಾವು ಎಷ್ಟೋ ಸಿನಿಮಾಗಳು ನೋಡಿರ್ತೀವಿ, ಅಥವಾ ಯಾವುದೋ ನಾಟಕಕ್ಕೆ ಹೋದಾಗ ಎಷ್ಟೋ ಹೊಸ ಪ್ರತಿಭೆಗಳನ್ನು ನೋಡಿರ್ತೀವಿ, ಅವರು ತಲೆಯಲ್ಲಿ ಕೂತ್ಬಿಟ್ಟಿರ್ತಾರಲ್ಲ. ಸೊ ನಾವೇನೋ ಓದಬೇಕಾದ್ರೆ ಇವರು ಅದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರಲ್ಲ ಅಂತ ನಮಗನ್ಸುತ್ತೆ. ಸೊ ಹಾಗಾಗಿ ಅದನ್ನು ಆಯ್ಕೆ ಮಾಡ್ಕೋತೀವಿ. ಕೆಲವು ಸಲ ಅಂದರೆ ನಾನು 90% ಹೊಸಬ್ರನ್ನೇ ತುಂಬ ಆಸಕ್ತಿಯಿಂದ ಅವ್ರನ್ನ ಹಾಕೊಳ್ತೀನಿ, ಯಾಕಂದರೆ ದೇರ್ ವಿಲ್ ಬಿ ಲಾಟ್ ಆಫ್ ಫ್ರೆಶ್ನೆಸ್ ಆ್ಯಂಡ್ ಅವರಲ್ಲಿ ಒಂದು ಟಿಪಿಕಲ್ನೆಸ್ ಇರಲ್ಲ. ಡೈಲಾಗ್ ಡೆಲಿವರಿ ಸ್ಟೈಲ್ ಇರ್ಬೋದು. ನಿಮ್ಗೇನಾಗುತ್ತೆ, ಒಂದು 10 ಧಾರಾವಾಹಿಗಳನ್ನು ಮಾಡಿರೋರನ್ನ ನೋಡೋಕ್ಕೂ ಫ್ರೆಶ್ ಫೇಸ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ದರ್ ಇಸ್ ನ್ಯಾಚುರಲಿ ಅ ವೆರಿ ಪಾಸಿಟಿವ್ ವೈಬ್. ಸೊ ಆ ಥರ ನಾವು ಓದಿದಾಗ ಆದಷ್ಟು ನಾನು ಈ ಥಿಯೇಟ್ರ್ ಟ್ಯಾಲೆಂಟ್ಸ್ ಇರ್ಬೋದು ಅಥವಾ ಯಾವ್ದಾದ್ರು ಸಿನಿಮಾಗಳಲ್ಲಿ
ಒಂದು ಸಣ್ಣ ಪಾತ್ರ ಮಾಡಿರೋರು ಇರ್ಬೋದು, ಅಥವಾ ನಮ್ಗೆ ಎಲ್ಲೋ ಹೊರಗಡೆ ಸಿಕ್ಕಿದಾಗ ಮಾತಾಡಿಸಿದಾಗ ನನಗೆ ಸ್ಟ್ರೈಕ್ ಆಗಿರ್ಬೋದು. ಈ ಥರದವ್ರಿಗೆ ಹೆಚ್ಚು ನಾನು ಐ ಗಿವ್ ಇಂಪಾರ್ಟೆನ್ಸ್. ಅದೇ ನಾನು ಅವಾಗ ಹೇಳ್ದಂಗೆ ಕಲಾವಿದ್ರು ಇವಾಗಿನ ಒಂದು ಜನರೇಷನಲ್ಲಿ ತುಂಬ ಜನ ಸಿಗ್ತಾರೆ, ಬಟ್ ಅದರಲ್ಲಿ ಕ್ವಾಲಿಟಿ ಆಗಿರೋರನ್ನ ಆರಿಸ್ಕೊಳ್ಳೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೀವು ಆಬ್ವಿಯಸ್ಲಿ ನೀವು ಆಡಿಷನ್ ಮಾಡ್ತೀರಾ ನಿಮ್ಮ ಸೀರಿಯಲ್ಗಳಿಗೆ, ಸೊ ಅದೆಲ್ಲ ಯಾವ ಥರ ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡ್ತೀರಾ, ಹಾಗೆ ಏನೇನು ಒಂದು ಅವರಿಂದ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ, ನಿಮ್ಮ ಒಂದು ಸೆಲೆಕ್ಷನ್ ಯಾವ ಥರ ಇರುತ್ತೆ, ಹಾಗೆ ಒಂದು ಸೀರಿಯಲ್ ಒಂದು ಹಿಟ್ ಆಗಬೇಕು ಅಂತಂದರೆ ಮೇನ್ ಆಗಿ ಬೇಕಾಗಿರುವಂತಹದ್ದು ಲೀಡು ಮತ್ತು ವಿಲನ್, ಅದ್ರದ್ದೆಲ್ಲ ನೀವು ಒಂದು ಪ್ಯಾಕೇಜ್ ಆಗಿ ಯೋಚನೆ ಮಾಡಬೇಕಾಗಿತ್ತು. ಸೊ ಅದೆಲ್ಲ ಹೇಗೆ ಪ್ರಾಸೆಸ್ ಎಲ್ಲ ಹೇಗೆ ನಡೆಯುತ್ತೆ, ನೀವು ಯಾವ ಥರ ಮಾಡ್ತೀರಾ ಅಂತ? ಅಂದರೆ ಮೊದಲನೇ ಆದ್ಯತೆ ಕನ್ನಡ ಭಾಷೆ ಬರಬೇಕು. ಯಾಕಂದರೆ ನಮಗೆ ಟೆಲಿವಿಷನಲ್ಲಿ ಏನಾಗುತ್ತೆ, ಡಬ್ಬಿಂಗ್ ಇರಲ್ಲ, ಲೈವ್ ಮಾತಾಡಬೇಕಾಗತ್ತೆ, ಭಾಷೆ ಬರಬೇಕಾಗತ್ತೆ. ಸೊ ಫಸ್ಟ್ ನಾನು ಯಾರು ನನ್ನ ಮೀಟ್ ಮಾಡಿದ ತಕ್ಷಣ ಅವರು ನ್ಯಾಚುರಲಿ ಆನ್ 1-to-1 ಬೇಸಿಸಲ್ಲಿ ಮಾತಾಡೋವಾಗ ಅವರ ಭಾಷೆ ಬಗ್ಗೆ ಅವ್ರಿಗೆ ಹಿಡಿತಾ ಇಲ್ಲ ಅಂದ ತಕ್ಷಣ ಆಫ್ ಆಗುತ್ತೆ ನಂಗೆ ಮೈಂಡ್. ಓ ಇವ್ರಿಗೆ ಕನ್ನಡನೇ ಬರಲ್ಲ ಇವ್ರು ಯಾಕೆ ಕನ್ನಡ ಧಾರಾವಾಹಿ ಮಾಡಕ್ ಬರ್ತಾ ಇದ್ದಾರೆ, ಸೊ ಅಲ್ಲೇ ಆಫ್ ಆಗ್ತೀನಿ ನಾನು. ಸೊ ಫಸ್ಟ್ ಹೇಳ್ತೀನಿ, ನೀವು ಭಾಷೆ ಕಲೀರಿ, ಫಸ್ಟ್ ಭಾಷೆ ಕಲೀರಿ ಅಂತೀನಿ. ಒಂದು. ಎರಡನೇದು, ಎಷ್ಟು ಸೀರಿಯಸ್ ಇದ್ದಾರೆ ಈ ಪ್ರೊಫೆಷನ್ ಬಗ್ಗೆ ಅಂತ. ಸುಮಾರು ಜನ ನೋಡಿದ್ದೀನಿ ವೈದೇಹಿ, ರಿಟೈರ್ ಆಗಿದ್ದೀವಿ ಕೆಲಸ ಕೊಡಿ, ಧಾರಾವಾಹಿ ಮಾಡ್ತೀನಿ, ನಾನು ಆ್ಯಕ್ಟ್ ಮಾಡ್ತೀನಿ, ನಾನು ರಿಟೈರ್ ಆಗಿದ್ದೀನಿ ಅಂತಾರೆ. ನಂಗೆ ತುಂಬ ಸಿಟ್ಟು ಬರುತ್ತೆ ಅವಾಗ. ಅಂದರೆ ಅಷ್ಟು ಸುಲಭ ನಮ್ಮ ಫೀಲ್ಡು, ಏನೂ ಕೆಲಸ ಇಲ್ಲ ನೋಡಿ ಒಂದು ಪಾತ್ರ ಕೊಡಿ ಮಾಡ್ಬಿಡ್ತೀನಿ ಅಂತ. ಅಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅಥವಾ ನಮ್ಮ ಮಗಳಿಗೆ ಇನ್ನೂ ಗಂಡು ಸಿಕ್ಕಿಲ್ಲ, ಮನೇಲಿ ಕೂತಿದ್ದಾಳೆ, ನೋಡಿ ಒಂದು ಪಾತ್ರ ಕೊಡಿ, ಹಿಂಗೂ ಕೇಳೋರು ಇರ್ತಾರ. ಸೊ ಹಿಂಗಿರುವಾಗ ಐ ಗೆಟ್ ಓ ಗಾಡ್ ಅದಕ್ಕೆ ಸಖತ್ ಸಿಟ್ಟು ಬರ್ತಾ ಇರುತ್ತೆ, ಬಟ್ ತೋರಿಸ್ಕೊಳಕ್ಕಾಗಲ್ಲ ಆಬ್ವಿಯಸ್ಲಿ. ನಾ ಹೇಳ್ತೀನಿ ಅಂತೀನಿ. ಸೊ ನನಗೆ ಈ ಫೀಲ್ಡನ್ನು ನೀವು ಬೇರೆ ಉದ್ಯಮಗಳನ್ನ ಹೇಗೆ ನೋಡ್ತೀರೋ ಹಾಗೆ ನೋಡ್ಬೇಕು ಈ ಫೀಲ್ಡ್. ಬಿಕಾಸ್ ಇದರಿಂದ ನಾವೆಲ್ಲ ಇವತ್ತು ನೋಡಿ, ಇದು ನನ್ನ 25ನೇ ವರ್ಷ ಕಿರುತೆರೆ. ಸೊ 25 ವರ್ಷ ನನ್ನನ್ನು ಸಾಕಿದೆ ಆ ಫೀಲ್ಡ್. ಅಂದರೆ ಅದಕ್ಕೆ ಎಷ್ಟು ಶಕ್ತಿ ಇದೆ ಕಿರುತೆರೆಗೆ. ಸೊ ವಿ ಹ್ಯಾವ್ ಟು ಟೇಕ್ ದಟ್ ಫೀಲ್ಡ್ ಸೀರಿಯಸ್ಲಿ ಫಸ್ಟ್. ಸೊ ನೀನು ಬರ್ತೀಯಾ, ಇವತ್ತೊಂದು 3 ತಿಂಗಳು ನಟನೆ ಮಾಡ್ತೀಯಾ, ಆಮೇಲೆ ಮದುವೆ ಆಗಿ ಹೋಗ್ತೀನೋ ಅಥವಾ ವಾಟ್ ಎವರ್, ಆ ಥರ ಇರೋರು ಇಲ್ಲಿಗೆ ಬರೋದು ಐ ಡೋಂಟ್ ಲೈಕ್ ಸಚ್ ಪೀಪಲ್. ಅವರು ಬಂದಾಗ ಅವರಲ್ಲಿ ಒಂದು ಗುರಿ ಇರಬೇಕು, ಏನೋ ಒಂದು ಸಾಧಿಸ್ಬೇಕು ಅನ್ನೋ ಛಲ ಇರಬೇಕು. ಅಂಥವ್ರಿಗೆ ನಾನು ತುಂಬ ಬೆಲೆ ಕೊಡ್ತೀನಿ, ಗೌರವ ಕೊಡ್ತೀನಿ. ನೀವು ಹೇಳಿದ್ರೆ ಆ ಫನ್ನಿ ಮೂಮೆಂಟ್ಸನ್ನ, ನಿಮಗೆ ಅವಕಾಶ ಕೇಳ್ಕೊಂಡು ಬಂದಿರೋದು ತುಂಬ ಫನ್ನಿ ಅನಿಸಿದ್ದು, ಅಟ್ ದ ಸೇಮ್ ಟೈಮ್ ಮೈಯೂರಿ ಎಷ್ಟು ಕೋಪ ಬಂದಿದ್ದು ಸಿಗ್ನಲ್ಗಳಲ್ಲಿ. ಹಿಂಗೆ ಇವಾಗ ಕಾರಲ್ಲಿ ಹಿಂಗೆ ಕೂತಿರ್ತೀರಿ, ಹಿಂಗೆ ಡ್ರೈವ್ ಮಾಡ್ತಾ ಹಿಂಗೆಲ್ಲ ನಾಕ್ ಮಾಡ್ತಾರೆ. ನಾನು ಅವಾಗ ಫಸ್ಟ್ ಆಫ್ ಆಲ್ ನಂಗೆ ಗ್ಲಾಸ್ ಇಲ್ಸಕ್ಕೆ ಕೋಪ ಬರ್ತಾರೆ, ಆದರೂ ಇಳಿಸ್ತೀನಿ. ಮೇಡಮ್ ನಮಸ್ಕಾರ ಅಂತೆಲ್ಲ ಮಾತಾಡ್ತಾರೆ, ಹಲೋ ಅಂತೀನಿ. ಮೇಡಮ್ ಎದು ರೋಲ್ ಇದ್ರೆ ಹೇಳಿ ಮಾಡ್ತೀನಿ ಅಂತಾರೆ. I get so upset. ಬೈದಿರೋದುಂಟ ಮ್ಯಾಮ್ ಯಾರಿಗಾದ್ರೂ? ಬೈದಿದ್ದೀನಿ. ಓ ನಾನ್ ಸಖತ್ ಸಿಟ್ ಬರುತ್ತೆ ನಂಗೆ. ಆಮೇಲೆ ಫೋನ್ ನಂಬರು, ಮೇಡಮ್ ನನ್ನ ನಂಬರ್ ತೊಗೊಳ್ಳಿ ನೀವು. ಸೊ ಅಂದ್ರೆ ಪಾಪ ಅವ್ರು ಅಫ್ಕೋರ್ಸ್ ಅವ್ರಿಗೆ ಏನಂದ್ರೆ ಇವ್ರು ಇಲ್ಲಿ ಸಿಕ್ಕಿದಾರ, ಆಮೇಲೆ ಸಿಗ್ತಾರೋ ಇಲ್ವೋ ನಮ್ಗೆ, ತಕ್ಷಣ ವಿಲ್ ಕನೆಕ್ಟ್ ಅನ್ನೋದು ಇರುತ್ತೆ. ಬಟ್ somehow I am not very comfortable. ಸೊ ನಾನು ಸ್ವಲ್ಪ ಎಕ್ಸ್ಪ್ರೆಷನ್ ಅಲ್ಲಿ ಗೊತ್ತಾಗ್ತ ಅವ್ರಿಗೆ, ವಾಚ್ ಇಸ್ ನಾಟ್ ಇನ್ ಅ ಗುಡ್ ಮೂಡ್ ಅಂತ. ಹಂಗಾಗಿದೆ ನಂಗೆ. ಕೋಪ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ, ಸೊ ನಿಮ್ಗೆ ಕೋಪ ಜಾಸ್ತಿನ? ಹಾಗಾದ್ರೆ ತುಂಬಾ ಬರತ್ತ ಕೋಪ? ಹೇಗೆ ಅದನ್ನ ಇಷ್ಟು ವರ್ಷ? ಇವಾಗ ನಗಕ್ ಶುರು ಮಾಡ್ಬಿಡ್ತೀನಿ, ಕೋಪ ಬಂದ್ರೆ ನಗ್ತಾ ಇರ್ತೀನಿ. ಬೆಸ್ಟ್ ಇವಾಗ ಕೋಪ ಬಂದ್ರೆ ನಗದು. ಅದು ಏನಾಗುತ್ತೆ, ಒಂದು ಪಾಯಿಂಟ್ ಆಫ್ ಟೈಮ್ ಲೈಫಲ್ಲಿ ನಾವು ಕೋಪಿಸ್ಕೊಂಡು ಆರೋಗ್ಯ ಹಾಳಾಗತ್ತೆ. ನನಗೆ ಬಿ ವಿ ರಾಧಾ ಅವರು ಒಂದು ಬುದ್ಧ ಕೊಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದೀನಿ ನೀವು ನೋಡಿ. ಆ ಬುದ್ಧ ಕೊಟ್ಟಿದ್ದೆ ಅವ್ರು ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ಸಿಟ್ಟು. ಸೊ ಅವ್ರು ಇದೊಂದೇ ಪ್ರಾಜೆಕ್ಟಾ ನೀನ್ ಮಾಡೋದು ಲೈಫ್ ಟೈಮ್ಗೆ, ಇಷ್ಟು ಸಿಟ್ ಮಾಡ್ಕೊಂಡು ಆರೋಗ್ಯ ಎಲ್ಲ ಹಾಳು ಮಾಡ್ಕೊಂಡ್ರೆ ಹಿಂಗೆ ಅಂತ. ಸೊ ಅವರು ಮತ್ತೆ KSL ಸ್ವಾಮಿ ಅವರಿಬ್ರು ಬಂದು ಬುದ್ಧ ಕೊಟ್ಟು, ಯಾ ಕೋಪ ಮಾಡ್ಕೊಬಿಡಮ್ಮ, ಅವಶ್ಯಕತೆ ಇಲ್ಲ, ಹೌದಲ್ವಾ ಅಂತ. ಸೊ ಅಲ್ಲಿಂದ ಸ್ಲೋಲಿ ಐ ಸ್ಟಾರ್ಟ್ ಅಡಾಪ್ಟಿಂಗ್ ಅಂಡ್ ಲಾಫಿಂಗ್, ಜಸ್ಟ್ ಸ್ಮೈಲ್ ಅಷ್ಟೇ. ಒಂದು ಥೆರಪಿ. ಓಕೆ. ಎಷ್ಟು ಅದು ಒಂದು ಮನುಷ್ಯನ ಕುಗ್ಸತ್ತೆ ಅಂತ ಒಂದು ಕೋಪ ಅನ್ನೋದು, ಬಿಕಾಸ್ ಅದನ್ನ ಕಂಟ್ರೋಲ್, ಬೇರೆ ಏನಾದರೂ ಕಂಟ್ರೋಲ್ ಮಾಡ್ಕೊಂಡು ಬಿಡ್ಬೋದು, ಅದು ಕೋಪ ಅನ್ನೋದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಅದು ಎಷ್ಟು ಡ್ರಾಬ್ಯಾಕ್ ಆಗುತ್ತೆ ಒಂದು ಮನುಷ್ಯನಿಗೆ ಅಂತ? ತುಂಬಾ ಡ್ರಾಬ್ಯಾಕ್ ಆಗುತ್ತೆ. ಅಂದರೆ ಏನಾಗುತ್ತೆ, ನಮಗೆ ಗೊತ್ತಾಗಲ್ಲ ಆ ಕ್ಷಣ. ನಾವೇನು ಮಾಡ್ತೀವಿ, ಆ ಕೋಪದಲ್ಲಿ ಯಾರಿಗೋ ಏನೋ ಅಂದ್ಬಿಡ್ತೀವಿ, ಏನೋ ಮಾತಾಡ್ಬಿಡ್ತೀವಿ, ಅದು ಅವ್ರ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ಬೋದು.
ನಮಗೆ ಅದು 2 ನಿಮಿಷಕ್ಕೆ ಮರ್ತು ಹೋಗ್ಬಿಡ್ಬೋದು ಅವ್ರಿಗೆ ಅಂದಿದ್ದು, ಬಟ್ ಅವ್ರಿಗೆ ಅದು ಇಂಪ್ಯಾಕ್ಟ್ ಕೂತ್ಕೊಂಡ್ಬಿಡ್ಬೋದು. ಸೊ ನಾವು ಸ್ವಲ್ಪ ಹುಷಾರಾಗಿ ಮಾತಾಡಬೇಕಾಗತ್ತೆ. ಇದು ನಾನು ಹೆಚ್ಚು ನಮ್ಮ ಮನೇಲಿ ಮಾಡ್ತೀನಿ. ಅಂದರೆ ನಮ್ಮ ತಂದೆ ತಾಯಿ, ನಾನು ಒಬ್ಬಳೇ ಮಗಳು, ಕೋಪ ಬಂದರೆ ದಡಬಡ ಮಾತಾಡಿ ಬರ್ತಾ ಇರ್ತೀನಿ. ಬಟ್ ಒಂದು 2 ದಿನ ಆದಮೇಲೂ ನಮ್ಮ ತಾಯಿ ಸ್ವಲ್ಪ ಡಲ್ ಆಗಿರ್ತಾರೆ. ಯಾಕಮ್ಮ ಅಂದಾಗ, ಅಲ್ಲ ಅವತ್ತು ನೀ ಹಂಗೆ ಅಂದ್ಬಿಟ್ಟಿಯಲ್ಲ ಅಂದಾಗ, ಅಯ್ಯೋ ಅಂದರೆ ಐ ವುಡಂಟ್ ಹ್ಯಾವ್ ಈವನ್ ಮೆಂಟ್ ಇಟ್, ಬಟ್ ಆ ಸಿಟ್ಟಲ್ಲಿ ಏನೋ ಹೇಳ್ಬಿಟ್ಟಿರ್ತೀವಲ್ಲ ಪಾಪ. ಅಂದರೆ ಇಟ್ ಇಸ್ ನಾಟ್ ಗುಡ್ ವೆನ್ ಯು ಆರ್ ಆ್ಯಂಗ್ರಿ, ಯು ಡೋಂಟ್ ಸ್ಪೀಕ್, ಜಸ್ಟ್ ಕೀಪ್ ಕ್ವೈಟ್. ಸೊ ಇದು ಮನೇಲಿ ನಡೆದು ಹೋಗ್ಬಿಡುತ್ತೆ. ಮನೇಲಿ ನಮ್ಮವರು ಪಾಪ ತಡ್ಕೊಂಡು ಬಿಡ್ತಾರೆ. ಬಟ್ ಫೀಲ್ಡಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಯಾರಿಗೂ ಏನೋ ಅಂದೇನೆ, ಅಥವಾ ಯಾರಿಗೂ ಏನೋ ಅಂದ್ಬಿಟ್ಟು ಅವ್ರು ತುಂಬ ಬೇಜಾರು ಮಾಡಿಕೊಂಡು, ಸೊ ಆ ಥರದ್ದು ಒಂದಿಷ್ಟು ಘಟನೆಗಳೇನಾದರೂ ಆಗಿದೆಯಾ ನಿಮ್ಮ ಫೀಲ್ಡಲ್ಲಿ? ಅಲ್ಲ, ನನ್ನ ಬಗ್ಗೆ ಬೇಜಾರು ಮಾಡ್ಕೊಂಡಿರ್ಬೋದು ಸುಮಾರು ಜನ. ಬಿಕಾಸ್ ನಾನು ಕೆಲಸದಲ್ಲಿ ತುಂಬ ಶಾರ್ಟ್ ಟೆಂಪರ್ಡ್, ತುಂಬ ಸಿಟ್ಟು ಬರುತ್ತೆ ನನಗೆ. ನಾನು ಹೇಳಿದ್ನಲ್ಲ, ಭಾಷೆ ಮತ್ತು ಅವ್ರ ಸೀರಿಯಸ್ನೆಸ್, ಕೆಲಸದಲ್ಲಿರೋ ಸೀರಿಯಸ್ನೆಸ್ಸು, ಇವೆಲ್ಲ ನಾನು ಅಲ್ಲಿ ನೋಡಿದಾಗ ಸ್ವಲ್ಪ ಐ ಗೆಟ್ ಇರಿಟೇಟೆಡ್. ಅಂದರೆ ನನಗೆ ಶಾರ್ಟ್ ಮಧ್ಯ ಮಾತಾಡ್ತಿದ್ರೆ ಆಗಲ್ಲ, ತುಂಬ ಸೀರಿಯಸ್ ನನ್ನ ಕೆಲಸದಲ್ಲಿ. ಸೊ ಸುಮಾರು ಜನಕ್ಕೆ ಇದ್ಯಾಕೆ ಇಷ್ಟು ಸೀರಿಯಸ್ ಆಗಿರ್ಬೇಕು, ನಾವು ಆರಾಮಾಗೂ ಇರ್ಬೋದಲ್ಲ, ಬರ್ತೀವಿ, ಒಂದು 6 ಸೀನ್ ಇದೆ, ಮಾಡ್ತೀವಿ, ಮನೆಗೆ ಹೋಗ್ತೀವಿ, ಅದರಲ್ಲಿ ಏನಿದೆ ಅಂತ. ಬಟ್ ಆ ಮಧ್ಯದ ಒಂದು ಆ ಕೇರ್ಲೆಸ್ನೆಸ್ ಆಗಲಿ, ಒಂದು ಲೂಸನ್ ಅಪ್ ಆಗೋದು ನನಗೆ ಸ್ವಲ್ಪ ಐ ಆಮ್ ನಾಟ್ ಕಂಫರ್ಟಬಲ್. ಅಂಥ ಟೈಮಲ್ಲಿ ಸ್ವಲ್ಪ ಸಿಟ್ ಮಾಡ್ಕೊಂಡಿರೋದಿದೆ, ಬೈದಿದ್ದಿದೆ, ಕಿರ್ಚಿದ್ದಿದೆ. ಬಟ್ ನನ್ಗೆ ಯಾರು ಅದನ್ನು ವಾಪಸ್ ಪಾಪ ತೋರಿಸಿಲ್ಲ. ಅಂದರೆ ನಂಗೆ ಬಂದು ಯಾರೂ ಹೇಳ್ಕೊಂಡಿಲ್ಲ. ದೇ ಬೀನ್ ಕ್ವೈಟ್ ಓಕೆ ವಿತ್ ಇಟ್. ಬಟ್ ನಂಗೆ ಅನ್ಸುತ್ತೆ ಬೇಜಾರಾಗಿರುತ್ತೆ. ಬಟ್ ಇಟ್ಸ್ ದ ವೇ ಐ ಆಮ್. ನಟಿ ಮತ್ತು ನಿರ್ದೇಶಕಿ ತುಂಬಾ ಡಿಫ್ರೆಂಟ್ ರೋಲ್ಸ್ ಎರಡೂ ಕೂಡ. ನಟಿ ಅಂದರೆ ನಿಮ್ದೇನು ಕೆಲಸ ಇರುತ್ತೆ, ನೀವು ಸೀನ್ ಮಾಡಬೇಕು, ಹೋಗಬೇಕು ಅಷ್ಟೇ ಇರುತ್ತೆ. ಬಟ್ ನಿರ್ದೇಶಕಿ ಆದರೆ ಆ ಥರ ಇರಲ್ಲ, ಫುಲ್ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ. ಸೊ ಅದನ್ನು ಹ್ಯಾಂಡಲ್ ಮಾಡೋದಕ್ಕೂ ಒಂದು ಕೆಪಾಸಿಟಿ ಅನ್ನೋದು ಬೇಕಾಗುತ್ತೆ. ಸುಮ್ಮನೆ ನಾನು ನಿರ್ದೇಶಕಿ ಆಗಿಬಿಡ್ತೀನಿ ಅಂತಂದು 25 ವರ್ಷಗಳ ಕಾಲ ಕಿರುತೆರೆಯಲ್ಲಿರೋದು ಅಷ್ಟು ಸುಲಭದ ಮಾತಲ್ಲ. ಸೊ ಚಾಲೆಂಜಸ್ ಏನೇನು ಬರ್ತಾ ಇತ್ತು ನೀವು ನಿರ್ದೇಶನ ಮಾಡೋ ಇನಿಷಿಯಲ್ ಡೇಸಲ್ಲಿ? ಚಾಲೆಂಜಸ್ ಬರ್ತಾ ಇದ್ದಿದ್ದು, ಮತ್ತು ಇವಾಗ ಅದನ್ನೆಲ್ಲವನ್ನು ಮೆಟ್ಟಿ ಒಂದು ಸಕ್ಸಸ್ಫುಲ್ ನಿರ್ದೇಶಕಿ ಆಗಿರುವಂಥದ್ದು. ಸೊ ಏನೇನೆಲ್ಲ ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕಾಗತ್ತೆ ಅಂತ? ಅಂದರೆ ಜನರಲಿ ನಾವು ಡೈರೆಕ್ಟ್ ಮಾಡಬೇಕಾದ್ರೆ ನನ್ನ ನಟಿಯಾಗಿ ಆಲ್ರೆಡಿ ನೋಡಿದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಜೈ ಜಗದೀಶ್ ಸರ್ ಇರ್ಬೋದು, ಅಥವಾ ಯಾರೇ ಸೀನಿಯರ್ ಆ್ಯಕ್ಟರ್ಸ್ ನಮ್ಮ ಫೀಲ್ಡ್ಗೆ ಬರೋರು ಇರ್ಬೋದು, ಅವ್ರು ಆಲ್ರೆಡಿ ಪ್ರೀತಿ ಇಲ್ಲದ ಮೇಲೆ ನೋಡಿದ್ರು. ಸೊ ನನಗೊಂದು ಅಡ್ವಾಂಟೇಜ್ ಏನಾಯಿತು ಅಂದರೆ, ನನಗೆ ಈ ಥರನೇ ಎಕ್ಸ್ಪ್ರೆಷನ್ ಬೇಕು, ನನಗೆ ಹೀಗೆ ಹೇಳಬೇಕು ನೀವು ಅಂದಾಗ, ಬಿಕಾಸ್ ದೇ ಹ್ಯಾಡ್ ಲೈಕ್ಡ್ ಮೈ ಪರ್ಫಾರ್ಮೆನ್ಸ್, ಪ್ರಾಬಬ್ಲಿ ದೇ ಟುಕ್ ಇಟ್. ಓಕೆ. ಈಗ ಏನಾಗುತ್ತೆ, ಅವರು ನಮ್ಮ ಮಾತು ಕೇಳಬೇಕಾದ್ರೆ, ಅಥವಾ ಅವ್ರಿಗೆ ಅದು ಕನ್ವಿನ್ಸ್ ಆಗಬೇಕಾದ್ರೆ, ಬೇಸಿಕಲಿ ಅವ್ರಿಗೇನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ಲ. ಸೊ ನನಗನ್ಸಿದ್ದು, ನಾ ಹೇಳಿ ರಾಧಮ್ಮ, ಬಿ ವಿ ರಾಧಾ ಅವ್ರಿಗೂ ಹೇಳ್ತಿದ್ದೆ, ಮಂಡ್ಯ ರಮೇಶ್ಗೆ ಹೇಳ್ತಿದ್ದೆ, ಯಾರೇ ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಹಂಗಲ್ಲ, ನಾನು ಹಿಂಗೆ ಬೇಕು, ಇದೇ ಪೇಸಲ್ಲಿ ಹೇಳಬೇಕು, ಇಷ್ಟೇ ನಿಧಾನವಾಗಿ ಮಾತಾಡಬೇಕು, ಅಥವಾ ಇಷ್ಟು ಫಾಸ್ಟಾಗಿ ಹೇಳಬೇಕು. ಅದವ್ರು ತಕ್ಷಣ ಅಡ್ಯಾಪ್ಟ್ ಮಾಡ್ಕೊಂಡು ಹೇಳ್ತಿದ್ರು ಅಂದರೆ ಪ್ರಾಬ್ಲಿ ಎಲ್ಲೋ ನಮ್ಮ ಕೆಲಸದ ಬಗ್ಗೆ ಅವ್ರಿಗಿರುವಂಥ ಒಂದು ಕಾನ್ಫಿಡೆನ್ಸ್. ಸೊ ಪ್ರಾಬಬ್ಲಿ ನಾನು ನಟಿಯಾಗಿ ಬಂದಿದ್ದರಿಂದ ಮೇ ಬಿ ದೇ ಹ್ಯಾಡ್ ದ ಕಾನ್ಫಿಡೆನ್ಸ್ ಅನಿಸುತ್ತೆ ನನಗೆ. ಸೊ ದಟ್ ವೇ ಐ ವಾಸ್ ಓಕೆ. ಅದರ್ವೈಸ್ ನನಗೆ ಹೊಸಬ್ರಲ್ಲಿ, ಅದೇ ನಾನು ಹೇಳಿದ್ನಲ್ಲ, ನನಗೆ ತುಂಬ ಅವರಲ್ಲಿ ಒಂದು ಆಸೆ ಇರಬೇಕು, ಕನಸುಗಳಿರಬೇಕು. ಅವ್ರನ್ನ ನಾನು ತುಂಬ ಪ್ಯಾಂಪರ್ ಮಾಡಿ ಅವ್ರ ಜೊತೆ ಇದ್ದು, ಅವ್ರಿಗೆ ಒಳ್ಳೊಳ್ಳೆ ಬಟ್ಟೆಗಳು, ಅವ್ರನ್ನ ಸ್ಟೈಲಿಂಗ್ ಮಾಡೋದಿರ್ಬೋದು, ಎಲ್ಲ ಕೇರ್ ತೊಗೋತೀನಿ. ಸ್ವಲ್ಪ ಅವರಲ್ಲಿ ನನಗೆ ಕೇರ್ಲೆಸ್ನೆಸ್ ಕಾಣಿಸಿದ ತಕ್ಷಣ ಐ ಜಸ್ಟ್ ವಾಕ್ ಔಟ್. ಅಂದರೆ ನಾನು ಬಿಟ್ಟೇ ಬಿಡ್ತೀನಿ ಅವ್ರನ್ನ, ಒಂಥರ ನಾನು ಅವರು ವ್ಯಾನಿಷ್ ಹೋಗ್ತಾರೆ ನನಗೆ. ಸೊ ಅದೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಬಿಕಾಸ್ ಧಾರಾವಾಹಿ ಅಂದ ತಕ್ಷಣ ನೀವು ಒಂದು 1000 ಎಪಿಸೋಡ್ ಮಾಡಲೇಬೇಕಾಗತ್ತಲ್ವಾ. ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜ್ ನಮ್ಮ ಧಾರಾವಾಹಿ ಫೀಲ್ಡಲ್ಲಿ ಏನು ಗೊತ್ತಾ, ನಿಮ್ಗೆ ಇನ್ನೊಂದು ಆಫರ್ ಬಂದಾಗ ಅವರು ಒಂದು ಇಂಟಿಗ್ರಿಟಿ ಇಟ್ಕೊಂಡು ಅದೇ ಪ್ರಾಜೆಕ್ಟ್ ಮಾಡೋದಿದೆಯಲ್ಲ, ದೊಡ್ಡ ವಿಷಯ. ಈಗ ಈ ಸೀರಿಯಲ್ ಹಿಟ್ ಆಗ್ತಿದ್ದಂಗೆ ಇನ್ಯಾವುದೋ ರಿಯಾಲಿಟಿ ಶೋ ಅವರು ಅವ್ರನ್ನ ಕರೀತಾರೆ, ಬನ್ನಿ, ಸಾಕಲ್ಲ ಈ ಸೀರಿಯಲ್ ಒಂದು 500 ಎಪಿಸೋಡ್ ಮಾಡಿದ್ದೀರಾ, ಬನ್ನಿ. ಅದರಿಂದ ಅಲ್ಲಿ ಇದ್ದ ಅಷ್ಟೂ ಜನದ ಲೈಫು ಅತಂತ್ರ ಆಗುತ್ತೆ. ಯೋಚನೆ ಬರಲ್ಲ. ರೈಟ್ ಫ್ರಮ್ ಪ್ರೊಡಕ್ಷನ್ ಹುಡುಗನಿಂದ ಹಿಡಿದು ಅಲ್ಲಿರೋ ಆರ್ಟಿಸ್ಟ್ಗಳಿಂದ ಹಿಡಿದು ನಿರ್ಮಾಪಕರಿಗೆ ಎಲ್ಲರಿಗೂ ಅವ್ರು ಒಂದು ಜಂಪ್ ತೊಗೊಂಡ್ರೆ ಇದೆಲ್ಲ ಹ್ಯಾಂಪರ್ ಆಗುತ್ತೆ. ಬಟ್ ಅವಾಗ ಅವ್ರು ನಿಲ್ತಾರೆ, ಇಲ್ಲ ನಾ ಹೋಗ್ತೀನಿ ಮ್ಯಾಮ್, ನಾ ಹೋಗ್ತೀನಿ. ಅವ್ರನ್ನ ಫಸ್ಟ್ ಆಫ್ ಆಲ್ ನಂಗೆ ಕನ್ವಿನ್ಸ್ ಮಾಡೋಕ್ಕೆ ಇಷ್ಟ ಇರಲ್ಲ, ಸಿಟ್ಟು ಬರ್ತಾ ಇರತ್ತೆ ನನಗೆ. ಅದರಲ್ಲೂ ಕನ್ವಿನ್ಸ್ ಮಾಡಿ ಹೋಗಬೇಡಿ ಅಂತ ಹೇಳಿ ಉಳಿಸ್ಕೊಂಡು ಅದಕ್ಕವ್ರು ಡಬಲ್ ಪೇಮೆಂಟ್ ಹೇಳಿ, ಓಕೆ ನಾನು ಇರಬೇಕು ಅಂದರೆ ನೀವು ಈ ಥರ ಮಾಡಬೇಕು. ಅವ್ರನ್ನ ತಂದಿರೋದೇ ನಾವು ಇಂಡಸ್ಟ್ರಿಗೆ. ಹೆಂಗೆ ಅಲ್ವಾ, ದಟ್ ಈಸ್ ದ ಟ್ರಾಜಿಡಿ. ಹೌದು. ಈಗ ಅವ್ರು ಎಲ್ಲೋ ಇರ್ತಾರೆ, ಅವರ ಫೋಟೋ ಇಸ್ಕೊಂಡು ಅವ್ರನ್ನ ನಾವು ವರ್ಕ್ಶಾಪ್ಸ್ ಮಾಡಿ ಅವ್ರಿಗೆ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟು, ಹೇಗೆ ಕಾಣಬೇಕು, ಹೇಗಿರಬೇಕು, ಅವರೇ ಹೈಲೈಟ್ ಆಗೋದು. ಈಗ ನೀವು ಯಾವುದೇ ನನ್ನ ಧಾರಾವಾಹಿ ನೋಡಿದ್ರೆ ನನಗಿಂತ ಜಾಸ್ತಿ ಅವ್ರು ಹೈಲೈಟ್. ಸೊ ಅವ್ರನ್ನ ನಾವು ಆ ಥರ ಒಂದು ಮೇನ್ ಸ್ಟ್ರೀಮಿಗೆ ತರ್ತಾ ಇರ್ತೀವಿ. ಅವರು ತಂದು ಒಂದು ಎಸ್ಟಾಬ್ಲಿಷ್ ಆಗಿದ್ದಕ್ಕೆ ತಾನೇ ಅವ್ರು ಕರೆಯೋದು ಇವ್ರನ್ನ.
ಸೊ ಯಾರು ಮಾಡಿದ್ರೆ ಅದನ್ನ ಅನ್ನೋದು ಮರ್ತೋಗ್ತಾರೆ ಅವರು. ಅಲ್ಲಿ ಬರೋ ಡಿಮ್ಯಾಂಡ್ ಅವ್ರಿಗೆ ಜಾಸ್ತಿ ಇಷ್ಟ ಆಗ್ತಾ ಇರುತ್ತೆ. ಅದನ್ನ ನಾವು ಕನ್ವಿನ್ಸ್ ಮಾಡಿ ನಾವೇ ಅವ್ರಿಗೆ ಮುಂದೆ ಕೈ ಮುಗ್ದು ಪ್ಲೀಸ್ ಹೋಗಬೇಡಿ, ಪ್ಲೀಸ್ ಈ ಸೀರಿಯಲ್ ಹಿಂಗಾಗೋಗುತ್ತೆ ಹಂಗಾಗೋಗುತ್ತೆ, ದಯವಿಟ್ಟು ಇರಿ, ಪ್ಲೀಸ್ ಇರಿ, ಹೌದಾ ಹಂಗಾರೆ ಇಷ್ಟು ಪೇಮೆಂಟ್ ಕೊಡಿ, ಓಕೆ 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 ಅದು ಕೊಡ್ತೀನಿ ಅಂತ ಹೇಳಿ ಆ ಧಾರಾವಾಹಿನ ನಡೆಸೋದಿದೆಯಲ್ಲ ಅವಾಗ ತುಂಬ ಬೇಜಾರಾಗೋದು ಮನ್ಸಿಗೆ, ಇದು ಹಿಂಗಾಯ್ತಲ್ಲ ಅಂತ. ಬಟ್ ಅಗೇನ್ ಇಟ್ಸ್ ಆಲ್ ಪಾರ್ಟ್ ಆಫ್ ಬಿಸ್ನೆಸ್, ಯು ಹ್ಯಾವ್ ಟು ಡೂ ಇಟ್. ನಾನು ಮೊನ್ನೆ ಒಬ್ಬ ಆರ್ಟಿಸ್ಟನ್ನು ಮಾತಾಡ್ಸಿದಾಗ ನಾನು ಸೇಮ್ ಅವ್ರ ಕಡೆಯಿಂದ ಬಂದಿದ್ದು, ಆಯಿತು ನಾನೊಂದು 700 ಎಪಿಸೋಡ್ ಮಾಡಿದ್ದೀನಿ, ಇವಾಗ ನಂಗೆ ನೆಕ್ಸ್ಟ್ ಒಳ್ಳೆ ಆಫರ್ ಬರ್ತಾ ಇದೆ, ಸೊ ನಾನು ಅಲ್ಲಿ ಹೋಗ್ತೀನಿ, ನಂಗೆ ಯಾಕಂದರೆ ನಂದು ಫ್ಯೂಚರ್ ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ನನಗೆ ಅವಾಗ ಗೊತ್ತಾಗಲಿಲ್ಲ ಇವ್ರು ಈ ಕಡೆ ಬಂದರು ಅಂದರೆ ಅಲ್ಲಿ ಆ ಟೀಮ್ ಯಾವ ಥರ ನೀವು ಹೇಳಿದಾಗ. ಖಂಡಿತ. ಆಮೇಲೆ ನೀವೇ ಈಗ ಒಂದು ಧಾರಾವಾಹಿ ನೋಡ್ತಿರ್ತೀರಾ, ಕಣ್ಣಿಗೆ ಅವರು ಕಟ್ಟದಂಗೆ ಆ ಪಾತ್ರ ಅವರೇ ಇರ್ತಾರಲ್ವಾ ನಿಮಗೆ. ಸೊ ಅವ್ರು ನಾಳೆಯಿಂದ ಇನ್ಯಾರೋ ಬಂದಾಗ ತುಂಬ ಕಷ್ಟ. ಅದು ವೆರಿ ವೆರಿ ರೇರ್ ದಟ್ ಇಟ್ಸ್ ಅ ಸಕ್ಸಸ್. ಸುಮಾರು ಸಲ ಜನ ಅಯ್ಯೋ ಅವರೇ ಚೆನ್ನಾಗಿದ್ರು ಇವ್ರು ಚೆನ್ನಾಗಿ ಅಂತ ಹೇಳೋದು ತುಂಬ ಈಸಿ. ಅದು ಆಗತ್ತಾ ಅಂದ್ರೆ ಇವಾಗ ಅವ್ರು ಹೋದ್ಮೇಲೆ ಇದ್ರದ್ದು ಸೀರಿಯಲ್ TRP ಕೆಳಗೆ ಬಿಡೋದು? ಖಂಡಿತ ಸುಮಾರು ಕಡೆ ಆಗಿದೆ, ಅದು ಸುಮಾರು ಕಡೆ ಆಗಿದೆ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ ಅಂತ ಪಾಪ ಅವರು ಸೀರಿಯಲ್ನ ಶಟ್ ಡೌನು ಮಾಡ್ತಾರೆ. ಇನ್ ಕೆಲವು ಕಡೆ ಅದು ಹಿಟ್ಟಾಗಿದೆ, ಅವ್ರಿಗೆ ಬುದ್ಧಿ ಕಲಿಸೋ ಮಟ್ಟಕ್ಕೆ ಇದು ಹಿಟ್ಟಾಗ್ಬಿಟ್ಟಿದೆ. ಹಾಗೆ ಆಗತ್ತೆ. ಸೊ TRP ಬಂತು ಅಂದ್ರೆ ಇವಾಗ ಸೀರಿಯಲ್ ಅಲ್ಲಿ ತುಂಬಾನೇ ನೋಡೋದು ಅಂದ್ರೆ TRP, ಬಿಕಾಸ್ ಎಲ್ಲಾ ಚಾನಲ್ ಸೀರಿಯಲ್ಸ್ ಮಾಡ್ತಾ ಇರ್ತಾರೆ. ಸೊ ನಮ್ಮ ಚಾನಲ್ ಎಡಿಕೋಸ್ಟ್ ಮೇಲ್ ಇರಬೇಕು, ಟಾಪಲ್ಲಿ ಇರಬೇಕು ಅಂತಂದು ಈ TRP ಹುಚ್ಚು ಅನ್ನೋದು ಎಷ್ಟು ಒಂದು ಮನುಷ್ಯನ ಕೆಡ್ಸತ್ತೆ, ಒಂದು ಚಾನಲ್ನ ಕೆಡ್ಸತ್ತೆ. ಅದು ತೀರಾ ಅತಿರೇಕಕ್ಕೆ ಹೋದಾಗ ಅದು ಯಾವ ಒಂದು ಡ್ರಾಸ್ಟಿಕ್ ಚೇಂಜಸ್ ಆಗತ್ತೆ ಒಂದು ಸೀರಿಯಲ್ ಆಗಿರ್ಬೋದು, ವ್ಯಕ್ತಿತ್ವದಲ್ಲಾಗಿರ್ಬೋದು, ಅದ್ರ ಬಗ್ಗೆ ನೀವೇನಾದರೂ ಹೇಳ್ತೀರಾ? ಹೆಚ್ಚು ಗಮನ TRP ಕಡೆ ಕೊಡ್ದಿರೋದೇ ಒಳ್ಳೆಯದು ಅನ್ಸತ್ತೆ ನನಗೆ. ಯಾಕೆಂದರೆ ನಾವೇನಾಗತ್ತೆ ಅವಾಗ ಕಂಟೆಂಟ್ನ ನಾವು ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ, ಕೆಲಸ ತಲೆಯಲ್ಲಿ ಇಟ್ಕೊಳಕ್ಕಾಗಲ್ಲ. ಪ್ರತಿ ವಾರ ರೇಟಿಂಗ್ ಬಂದಾಗ ನಮ್ಮಲ್ಲೊಂದು ಗಾಬರಿ ಇರುತ್ತೆ, ಪ್ರತಿ ವಾರಕ್ಕೂ ಚೇಂಜ್ ಆಗ್ತಾ ಇರುತ್ತೆ ಕತೆ. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ದೇ ಇರೋದೇ ವಾಸಿ ಅನ್ಸುತ್ತೆ ನನಗೆ. ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಕೆಲವು ಸಲ ಸೀರಿಯಲ್ಸ್ ಕ್ಲಿಕ್ ಆಗುತ್ತೆ, ಕೆಲವು ಸಲ ಸೀರಿಯಲ್ಸ್ ಕ್ಲಿಕ್ ಆಗಲ್ಲ, ಮತ್ತೆ ಇನ್ನೊಂದು ಪ್ರಯತ್ನ ಮಾಡೋದಷ್ಟೇ. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಾಗ ಏನಾಗುತ್ತೆ, ಒಂದು ಆರೋಗ್ಯ ಕೆಡುತ್ತೆ, ಮೆಂಟಲ್ ಆರೋಗ್ಯ ಕೆಡುತ್ತೆ. ಸೊ ಆಲ್ ದಟ್ ಇಸ್ ನಾಟ್ ನೀಡೆಡ್. ಜಸ್ಟ್ ನೀವು ಸೀರಿಯಲ್ ಮಾಡುವಾಗ TRP ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಅನ್ಲೆಸ್ ಚಾನಲ್ ಅವ್ರು ಕರೆದು ಸ್ವಲ್ಪ ಅವ್ರು ಬೇಜಾರು ಮಾಡ್ಕೊಂಡಾಗ ನಂಗೆ ಸ್ವಲ್ಪ ಭಯ ಆಗುತ್ತೆ, ಅಯ್ಯೋ ಇದೇನಪ್ಪ ಹೆಂಗಪ್ಪ ಇದನ್ನ ನಾವು ಪಿಕ್ ಮಾಡಿಸೋದು ಅಂತ. ಬಟ್ ಐ ಡೋಂಟ್ ನೋ, ಕೆಲಸ ಮಾಡೋದಷ್ಟೇ. 25 ವರ್ಷ ಇರೋದು ಈ ಒಂದು ಕ್ಷೇತ್ರದಲ್ಲಿ ಸುಮ್ಮನೆ ಆಗಲ್ಲ. ಒಂದು ಡೆಡಿಕೇಶನ್ ಇದ್ದರೆ ಮಾತ್ರ ನಾವು ಇಷ್ಟು ವರ್ಷ, ಬಿಕಾಸ್ ಎಷ್ಟೋ ಜನ ನೋಡಿರ್ತೀವಿ ಆರ್ಟಿಸ್ಟ್ಗಳು ಬರ್ತಾರೆ, ಆ್ಯಕ್ಟ್ ಮಾಡ್ತಾರೆ, ಅವರು ಗೊತ್ತಿಲ್ದಂಗೆ ಹೋಗ್ಬಿಡ್ತಾರೆ, ಅದನ್ನು ಅಲ್ಲೇ ಕಟ್ ಆಫ್ ಮಾಡಿಬಿಡ್ತಾರೆ. ಡೈರೆಕ್ಟರ್ಸು ಆಯಿತು ಒಂದೆರಡು ಮಾಡ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ. ಸೊ ನೀವು 25 ವರ್ಷ ಸ್ಟಿಕ್ ಆನ್ ಆಗಿ ಆ ಕಿರುತೆರೆಗೆ ಅಂತಂದು ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರೋದು, ಆ ಒಂದು ಹಸಿವು, ಆ ಒಂದು ಡೆಡಿಕೇಶನ್ನು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ನಾವು ಹೆಜ್ಜೆ ಇಡ್ತಾ ಇದ್ದೀವಿ ಅಂದರೆ. ನಾನು ಆ್ಯಕ್ಚುಲಿ ಜಿ ಕನ್ನಡ ವಾಹಿನಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ಬೇಕು ಆ ವಿಚಾರದಲ್ಲಿ. ಯಾಕೆಂದರೆ ಅಟ್ ಎ ಸ್ಟ್ರೆಚ್ ಒಂದು 10-12 ವರ್ಷ ಒಟ್ಟಿಗೆ ಧಾರಾವಾಹಿಗಳನ್ನು ಆ ವಾಹಿನಿಯಲ್ಲಿ ಮಾಡಿದೆ. ಸೊ ಅದು ಮಾಡೋಕ್ಕೆ ಅವರು ಅವಕಾಶ ಕೊಟ್ಟಿದ್ದು ನನಗೆ. ಸುಮಾರು ಫ್ರಮ್ ನೀವು ಹೇಳ್ದಂಗೆ ಚೀಸವ್ ಸಾವಿತ್ರಿಯಿಂದ ಹಿಡಿದು ಅಪ್ ಟು ಯಾರೇನಿ ಮೋಹಿನಿ, ನಾನು ಆಲ್ಮೋಸ್ಟ್ ಒಂದು 13-14 ಸೀರಿಯಲ್ ಮಾಡಿದೆ ಅಲ್ಲಿ ಒಂದೇ ಸಲ. ಅಂದರೆ ಅಟ್ ಎ ಸ್ಟ್ರೆಚ್ ಮಾಡ್ತಾ ಹೋದೆ ವರ್ಷ ಟು ವರ್ಷ. ಸೊ ಅವ್ರು ಕೊಡೋ ಅವಕಾಶದಿಂದ ನಾವು ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಅವ್ರಿಗೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು. ನಮ್ಮನ್ನು ಗುರುತಿಸಿ ನಮಗೆ ಸೂಟ್ ಆಗುವಂಥ ಸಬ್ಜೆಕ್ಟ್ಗಳನ್ನ ಕೊಟ್ಟು, ಈಗ ಫಾರ್ ಎಕ್ಸಾಂಪಲ್ ರಮೇಶ್ ಥರದವರು ದೇವಿ ಆಗಲಿ ಮಹಾದೇವಿ ಆಗಲಿ ಅವ್ರಿಗೆ ತುಂಬ ಹೋಲ್ಡ್ ಇರುವಂಥ ಸಬ್ಜೆಕ್ಟ್ಗಳು. ಸೊ ಅವ್ರಿಗೆ ಅದೇ ಥರ ಸಬ್ಜೆಕ್ಟ್ಸ್ ಕೊಡೋದಿರ್ಬೋದು. ಅಥವಾ ನನಗೆ ಸೂಟ್ ಆಗುವಂಥ, ಈಗ ನಾವು ಬ್ರಹ್ಮಗಂಟು ಅಂತ ಒಂದು ಧಾರಾವಾಹಿ ಮಾಡಿದ್ವಿ. ಅಂದರೆ ಅದೊಂದು ಮಹಿಳೆಯರಿಗೆ ತುಂಬ ಕಾನ್ಫಿಡೆನ್ಸ್ ತುಂಬುವಂಥ ಒಂದು ಕಥೆ ಆಗಿತ್ತದು. ಅಂದರೆ ದಪ್ಪ ಸಣ್ಣ ಇದೆಲ್ಲ ಮ್ಯಾಟ್ರ್ ಆಗಲ್ಲ, ಒಳ್ಳೆ ಮನಸ್ಸಿರೋದು ಮುಖ್ಯ ಅನ್ನೋದನ್ನು ನಾವು ತೋರ್ಸಕ್ಕೆ ಹೊರಟಿರೋವಂಥ ಧಾರಾವಾಹಿ. ಸೊ ಅಂಥದ್ದನ್ನು ನನ್ನ ಕೈಯಲ್ಲಿ ಮಾಡಿಸಿದ್ರು. ಸೊ ಇದು ನಾವು ಮಾಡೋಕ್ಕಿಂತ ನಮ್ಮನ್ನು ಕಿರುತೆರೆ ಕರ್ಕೊಂಡು ಹೋಗಬೇಕು. ನನ್ನನ್ನು ಕರ್ಕೊಂಡು ಹೋಗಿದೆ 25 ವರ್ಷ ಕಿರುತೆರೆ. ಸೊ ಐ ಶುಡ್ ಬಿ ಗ್ರೇಟ್ಫುಲ್ ಟು ಸ್ಮಾಲ್ ಸ್ಕ್ರೀನ್. ನೀವು ಹೇಳಿದ್ರಿ ಒಂದು ಬ್ರಹ್ಮಗಂಟು ಸೀರಿಯಲಲ್ಲಿ ಇವತ್ತಿನ ದಿನಗಳಲ್ಲಿ ಅದು ಆ್ಯಕ್ಚುಲಾಗಿ ನಡೀತಾ, ಬಿಕಾಸ್ ದಪ್ಪ ಇದ್ರೆ ಬೇಡ ಅಂತಾರೆ, ಕಪ್ಪಗಿದ್ರೆ ಬೇಡ ಅಂತಾರೆ, ಸ್ಕ್ರೀನ್ ಮೇಲೆ ಬೆಳ್ಳಗೆ ಕಾಣಿಸ್ಬೇಕು ಅಂತಾರೆ, ಆ ಡಿಸ್ಕ್ರಿಮಿನೇಷನ್ ತುಂಬಾ ನೋಡ್ತಾ ಇರ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ಟ್ಯಾಲೆಂಟೆಡ್ ಇರುವಂತಹ ಒಬ್ಬ ಕಲಾವಿದರಿಗೆ ಅದು ಡ್ರಾಬ್ಯಾಕ್ ಆಗಿಬಿಡುತ್ತಾ ಅಂತ? ಖಂಡಿತ ಆಗುತ್ತೆ, ಆಗಿದೆ ಕೂಡ ಪಾಪ ಸುಮಾರು ಜನಕ್ಕೆ. ಬಟ್ ಏನು ಅಂದರೆ ನಾನು ಹೇಳಿದ್ನಲ್ಲ, ನಾವು ಇವತ್ತಿಗೆ ನಮ್ಮನ್ನು ನಾವು ತಯಾರು ಮಾಡ್ಕೋತಾನೇ ಇರಬೇಕು. ಎವ್ರಿ ಡೇ ಇಸ್ ಅ ಲರ್ನಿಂಗ್. ಯು ಹ್ಯಾವ್ ಟು ಕೀಪ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ಯಾವುದನ್ನು ನಾವು ಮನಸ್ಸಿಗೆ ಹಚ್ಕೋತೀವೋ, ಈಗ ನಾವು ಸುಮಾರು ಜನ ನಮ್ಮ ಕಲಾವಿದರು ಎಷ್ಟೋ ಜನ ಈ ಸೂಸೈಡ್ ಮಾಡ್ಕೊಳ್ಳೋದು ಇವೆಲ್ಲ ಕೇಳಿಸ್ಕೊಂಡಾಗ ನನಗೆ ತುಂಬ ಬೇಜಾರಾಯ್ತು. ಏನಕ್ಕೆಂದರೆ
ಎಷ್ಟು ದೊಡ್ಡ ಪ್ರಪಂಚ ಇದೆ, ಇವರು ಬೇರೆ ಕಡೆ ಯಾಕೆ ನೋಡ್ತಿಲ್ಲ ಕಣ್ತಿರ್ದು, ಅಲ್ಲೇ ಒಂದು ಕನ್ಫೈನ್ ಆಗಿ ಅದಕ್ಕೆ ದುಃಖ ಪಟ್ಕೊಂಡು ಅದಕ್ಕೆ ಬೇಜಾರು ಮಾಡ್ಕೊಂಡು ಯಾಕೆ ಬದುಕನ್ನು ಕೊನೆ ಮಾಡ್ಕೋಬೇಕು ಅನ್ಸುತ್ತೆ. ಈಗ ನಮ್ಮ ತಂದೆ ತಾಯಿಯವರೆಲ್ಲ ಓದಬೇಕಾದ್ರೆ ಅಥವಾ ಸೆಟ್ಲ್ ಆಗಬೇಕಾದ್ರೆ ಆಪ್ಷನ್ಸ್ ಕಡಿಮೆ ಇತ್ತು. ಹೌದು, ಇವಾಗ ಆಮೇಲೆ ಅವರು ಮದುವೆ ಆದಮೇಲೆ ಒಂದು ಜಗಳ ಆದರೂ ಮನೇಲೇ ಅದನ್ನು ಹೆಂಗೋ ತಡ್ಕೊಂಡು ಮನೇಲೇ ಇವತ್ತು ಆಚೆ ಬರ್ತಾರೆ, ಇಂಡಿಪೆಂಡೆಂಟ್ ಆಗಿ ಬದುಕ್ತಾರೆ, ಸ್ವಂತ ಮನೆ ಮಾಡ್ಕೋತಾರೆ, ಅವ್ರ ಪಾಡಿಗೆ ಸಿಂಗಲ್ ಪೇರೆಂಟ್ ಆಗಿರ್ತಾರೆ. ಎಷ್ಟು ಆಪ್ಷನ್ಸ್ ಇದೆಯಲ್ಲ ಇವತ್ತು. ಸೊ ನೀನು ಯಾಕೆ ಬದುಕನ್ನು ಕೊನೆ ಮಾಡ್ಕೋಬೇಕು ಅಂತಲೇ ಗೊತ್ತಿಲ್ಲ ನನಗೆ. ಇವತ್ತು ನಿನಗೆ ಸಮಾಜ ಎಷ್ಟು ಧೈರ್ಯ ಕೊಡ್ತಿದೆ ಅಂದರೆ, ನೌ ಯು ಹ್ಯಾವ್ ಟು ಬಿ ಮೋರ್ ಬೋಲ್ಡ್ ಆ್ಯಂಡ್ ಸ್ಟ್ರಾಂಗ್. ಈಗ ನೀವು ಯೋಚನೆ ಮಾಡ್ಕೊಂಡ್ರೆ, ಈಗ ನಮ್ಮ ತಾಯಿ ಇರ್ಬೋದು, ಅಜ್ಜಿ ಇರ್ಬೋದು, ವೇರ್ ಡಿಡ್ ದೇ ಹ್ಯಾವ್ ಆನ್ ಆಪ್ಷನ್? ಹೌದು ಅಲ್ವಾ? ಸೊ ಅವರು ಆ್ಯಕ್ಚುಲಿ ಗಟ್ಟಿಗಿತ್ತೀರ ಹಂಗೆ ನೋಡೋಕೆ ಹೋದ್ರೆ. ನಾವಿರ್ಬೇಕಾಗಿತ್ತು ಆ್ಯಕ್ಚುಲಿ ಅಷ್ಟು ಗಟ್ಟಿಯಾಗಿ, ಯಾಕಂದರೆ ನಮ್ಗೆ ಅಷ್ಟು ಆಪ್ಷನ್ಸ್ ಇದೆ ಇವತ್ತು. ಈಗ ನಾವು ಮೈಸೂರೊಳಗೆ ಬೆಂಗಳೂರಿಗೆ ಬಂದು ಏನೋ ಮಾಡ್ತೀನಿ ಅಂತ ನಮ್ಮ ತಂದೆ ತಾಯಿಗೆ ಹೇಳಿ ಧೈರ್ಯವಾಗಿ ಬರ್ತೀನಿ. ನನ್ನ ಯಾರೂ ಕೇಳೋದೇ ಇಲ್ಲ. ಸೊ ನಾನೇನೋ ಇಲ್ಲಿ ಈ ಫೀಲ್ಡಲ್ಲಿ ಏನೋ ಮಾಡ್ತಾ ಇದ್ದೀನಿ, ಹಿಂಗಾದೆ ಹಂಗೆ ಮಾಡಿದೆ, ಇವತ್ತು ಡೈರೆಕ್ಷನ್ ಮಾಡ್ತಾಯಿದ್ದೀನಿ, ನಾಳೆ ಪ್ರೊಡ್ಯೂಸ್ ಮಾಡಿ. ಓ ಹೌದಾ. ಆ ಕಾಲದಲ್ಲಿ ಎಲ್ಲಿತ್ತ ಫ್ರೀಡಮ್ ಪಾಪ. ಬಟ್ ದೇ ಸರ್ವೈವ್ಡ್, ದೇ ಆರ್ ಸ್ಟ್ರಾಂಗರ್. ಇನ್ಫ್ಯಾಕ್ಟ್ ನಾವಿರ್ಬೇಕಲ್ವಾ ಅಂತ ನನಗೆ ಇವತ್ತಿನವ್ರು. ಸೊ ಎಲ್ಲೋ ಒಂದ್ ಕಡೆ ಸೊ ಅದೆಲ್ಲ ಕುಗ್ಗಬಾರ್ದಂದ್ರೆ ಕಪ್ಪು ಬಿಳಿ ದಪ್ಪ ಸಣ್ಣ ಇಸ್ ಆಲ್ ವೆರಿ ಸ್ಮಾಲ್ ಥಿಂಗ್. ಅದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ತಗೋಬಾರ್ದು. ಸೊ ಅದನ್ನ ಇಟ್ಕೊಂಡೇನೆ ರಿಜೆಕ್ಟ್ ಆಗಿರೋಂಥದ್ದು ಇದಲ್ಲ. ಸೊ ಅವ್ರಿಗೆ ಆಬ್ವಿಯಸ್ಲಿ ಅದೊಂಥರ ಯು ಆರ್ ಅ ಲೂಸರ್ ಅನ್ಬೇಕಷ್ಟೇ ಅಲ್ವಾ? ಸೊ ಯು ದೇ ಹ್ಯಾವ್ ಲಾಸ್ಟ್ ಇಟ್. ಓಕೆ, ಸೀರಿಯಲ್ಗಳು ಒಳ್ಳೆ ಓಡ್ತಾ ಇರುತ್ತೆ, ಚೆನ್ನಾಗಿ ಓಡ್ತಾ ಇರುತ್ತೆ. TRP ಲೆಕ್ಕಕ್ಕೆ ಪಕ್ಕಕ್ಕೆ ಇಟ್ಬಿಡೋಣ, ಸೀರಿಯಲ್ಗಳು ಓಡ್ತಾ ಇರುತ್ತೆ, ಇನ್ನೊಂದು ಯಾವುದೋ ಶೋ ಬರುತ್ತೆ, ಆ ಟೈಮಲ್ಲಿ ಬರುತ್ತೆ ಅಂತ ಆ ಸೀರಿಯಲ್ನ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಇದು ಕೇವಲ ಆರ್ಟಿಸ್ಟ್ಗಳಿಗೆಲ್ಲ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಹೋಲ್ ಕ್ರ್ಯೂ ಮೆಂಬರ್ಸಿಗೆ ತುಂಬ ಒಂದು ಇದು ಆಗುತ್ತೆ, ಲಾಸ್ ಅಂತ ಆಗುತ್ತೆ. ಸೊ ಈ ಥರದೊಂದು ಟ್ರೆಂಡ್ ಇವತ್ತಿನ ದಿನಗಳಲ್ಲಿ ತುಂಬ ಆಗ್ತಾ ಇದೆ. ಯಾವುದೋ ಒಂದು ಶೋ ಬರುತ್ತೆ ಅಂದರೆ ಆ ಶೋನ ಜಾಸ್ತಿ ಮಾಡಿ ಇನ್ನೊಂದು ಶೋನ ಡಿಗ್ರೇಡ್ ಮಾಡುವಂತಹ ಒಂದು ಟ್ರೆಂಡು. ಸೊ ಅದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಐ ಡೋಂಟ್ ನೋ, ನನಗೆ ಆ ಥರ ಅನುಭವ ಆಗಿಲ್ಲ. ಬಟ್ ಹಂಗೆ ಆದರೆ ಸ್ವಲ್ಪ ಕಷ್ಟನೇ ಪಾಪ. ಅಂದರೆ ಅದನ್ನು ತೊಗೊಳೋದು ಭಾಳ, ಯಾಕಂದರೆ ಸುಮಾರು ಜನ ಲೈಫ್ ಇನ್ವಾಲ್ವ್ ಆಗಿರುತ್ತೆ. ಐ ಡೋಂಟ್ ನೋ, ಯು ಶುಡ್ ಜಸ್ಟ್ ಫೈಟ್ ಇಟ್ ಅಷ್ಟೇ. ನನಗೆ ಅದನ್ನೆಲ್ಲ ತುಂಬ ಸೀರಿಯಸ್ ಆಗಿ ತೊಗೋಬೇಕು ಅಂತ ಅನ್ಸಲ್ಲ ವೈದೇಹಿ. ಬಿಕಾಸ್ ಸಿ ಯು ಹ್ಯಾವ್ ಟು ಕಮ್ ಪ್ರಿಪೇರ್ ಟು ವೇರ್ ಎವರ್ ಯು ಆರ್ ಗೋಯಿಂಗ್ ಅಂತ. ಈಗ ನಾನು ಹೋಟೆಲ್ ಹೇಳಿದೆ ಗೊತ್ತಾ ನಿಮಗೆ, ಪ್ರಿಪ್ರೇಷನ್ ಇಲ್ಲದೆ ಬಂದರೆ ಎಷ್ಟು ಅದು ವೇವರಿ ಆಗುತ್ತೆ ಅಂತ. ನಿಜ ಅಲ್ವಾ? ಈಗ ನಮ್ಗೇನೋ ಒಂದು ಅನುಭವ ಇದ್ದು ಅದನ್ನು ಮಾಡೋಕ್ಕಿರೋ ಕಾನ್ಫಿಡೆನ್ಸ್ಗೂ, ಈಗ ನಾವು ಪ್ರಿಪೇರೇ ಆಗದೆ ಬಂದು ಸೀರಿಯಲ್ ಮಾಡ್ತೀನಿ ಅಥವಾ ಪ್ರಿಪೇರೇ ಆಗದೆ ಬಂದು ನಾನು ನಟಿ ಆಗ್ತೀನಿ ಅಂದರೆ ಯಾವ ಹೊಡೆತನೂ ನಮಗೆ ತೊಗೊಳಕ್ಕಾಗಲ್ಲ. ಯು ಪ್ರಿಪೇರ್ ಯೋರ್ ಸೆಲ್ಫ್. ಇಲ್ಲಿ ಏನೇನಿದೆ, ಏನೇನು ನಡೀತಿದೆ, ಯಾವ್ಯಾವ ಥರ ಕಾಂಪಿಟೇಷನ್ಸ್ ಇದೆ, ಯಾರು ಯಾವ ಥರ ನಮ್ಮನ್ನು ಅಟ್ಯಾಕ್ ಮಾಡ್ಬೋದು, ನಾವೆಷ್ಟು ಜಾಗರೂಕರಾಗಿರ್ಬೇಕಾಗತ್ತೆ, ಎಷ್ಟು ಪ್ರಿಪೇರ್ಡ್ ಆಗಿರ್ಬೇಕಾಗತ್ತೆ, ಎಲ್ಲವೂ ತಿಳ್ಕೊಂಡೇ ಬರಬೇಕು. ಆ್ಯಂಡ್ ಏನು ಬಂದರೂ ಎದುರಿಸೋ ಶಕ್ತಿ ಇಟ್ಕೊಂಡು ಬರಬೇಕಲ್ಲ. ಹೌದು ಅಲ್ವಾ? ನಾವೆಲ್ಲದನ್ನೂ ನೋಡ್ತಾ ಕೂತ್ರೆ ಎವ್ರಿ ಡೇ ಇಸ್ ಅ ಪ್ರಾಬ್ಲಮ್, ಎವ್ರಿಥಿಂಗ್ ಇಸ್ ಅ ಪ್ರಾಬ್ಲಮ್, ಎವ್ರಿ ಹ್ಯೂಮನ್ ಇಸ್ ಅ ಪ್ರಾಬ್ಲಮ್. So just stop looking at it like that. ಸೊ ಯಾವ್ದು ಬರುತ್ತೆ, ಗೋ ವಿತ್ ದ ಫ್ಲೋ. Go with the flow. ನಿರ್ಮಾಪಕಿ ಕೂಡ ಹೌದು. ನೀವು ಒಂದು ಸಿನಿಮಾಗೆ ನಿರ್ಮಾಣ ಮಾಡ್ತೀರಾ, ಅದು ಅಷ್ಟಾಗಿ ಹಿಟ್ ಆಗಿರೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ನಾನು ಆರ್ಟಿಕಲಲ್ಲಿ ನೋಡಿದೆ, ಕಮೆಂಟ್ಸಲ್ಲಿ ನೋಡಿದೆ, ಎಲ್ಲೋ ಒಂದು ಕಡೆ ಶ್ರುತಿಯವರು ನಿರ್ದೇಶನದಲ್ಲೇ ಒಳ್ಳೆ ಹೆಸರು ಮಾಡ್ತಾಯಿದ್ರು, ನಿರ್ಮಾಣಕ್ಕೆ ಬಂದು ಕೈ ಸುಟ್ಕೊಂಡ್ಬಿಟ್ರಾ ಅಂತ. ಪ್ರೀಮಿಯ ಪದ್ಮಿನಿ ವಾಸ್ ಅ ಡೀಸೆಂಟ್ ಹಿಟ್. ನಮ್ಗೆ 50 days ಹೋಯ್ತು ಚಿತ್ರ. ಆ್ಯಂಡ್ ಝೀಗೆ ಆ ಚಿತ್ರನ ನಾನು ಮಾರಾಟ ಮಾಡಿದೆ. ಆ್ಯಂಡ್ ಕಂಟೆಂಟ್ ವೈಸ್ ನಂಗೆ ತುಂಬ ಖುಷಿ ಕೊಟ್ಟ ಚಿತ್ರ ಅದು ಆ್ಯಕ್ಚುಲಿ ಪ್ರೀಮಿಯ ಪದ್ಮಿನಿ. ಜಗ್ಗೇಶ್ ಸರ್ ಇರ್ಬೋದು, ಪ್ರಮೋದ್ ಇರ್ಬೋದು, ಮತ್ತು ರಮೇಶ್ ಡೈರೆಕ್ಷನ್ ಇರ್ಬೋದು. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ಪ್ರಿಪೇರ್ಡ್. ಆ ಚಿತ್ರಕ್ಕೆ ಏನು ಸಿಗಬೇಕೋ ಅಷ್ಟು ಸಿಕ್ತು. ಇಟ್ ವಾಸ್ ನಾಟ್ ಎ ಮಾಸ್ ಫಿಲ್ಮ್ ವೇರ್ ನಾವು ಮಾಡಿದ್ವಿ ಇದು ಸೂಪರ್ ಹಿಟ್ ಆಗಿ 100 days ಓಡಿ ಜನ ಎಲ್ಲ ಹೋ ಅಂತಾರೆ ಅಂತ ನನಗೆ ಅದ್ರ ಬಗ್ಗೆ ಆ ಥರ ಇರಲಿಲ್ಲ. ಒಳ್ಳೆ ಕತೆ ಹೇಳಕ್ಕೆ ಹೊರಟಿದ್ದೀವಿ, ಯಾವ ಥರ ತಗೋತಾರೆ ಜನ ನೋಡೋಣ. ಐ ವಾಸ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಸೊ ಹಾಗೆ ಆಯ್ತು. ಅದು ತುಂಬ ಒಳ್ಳೆ ರಿವ್ಯೂಸ್ ಬಂತು, ಜನ ಖುಷಿಪಟ್ಟರು ಕತೆಗೆ. ಆ್ಯಂಡ್ ಸುಮಾರು ಜನ ನಮ್ಗೆ ಸಿನಿಮಾ ನಿರ್ದೇಶಕರುಗಳು ಫೋನ್ ಮಾಡಿ ಚೆನ್ನಾಗಿ ಮಾಡಿದ್ದೀರಾ, ಬೇರೆ ಥಾಟ್ ಪ್ರೊಸೆಸ್ ಇದೆ ಅಂತೆಲ್ಲ ಖುಷಿಪಟ್ಟರು. ಸೊ ಐ ವಾಸ್ ಹ್ಯಾಪಿ ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ಟೂ ಮಚ್ ಫ್ರಮ್ ದಟ್ ಫಿಲ್ಮ್. ಓಕೆ, ಸೊ ನಿಮಗೆ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟೇ. ಎಸ್ ಡೆಫಿನೆಟ್ಲಿ. ಓಕೆ, ನಿಮ್ಮದು ಮತ್ತು ಪ್ರಮೋದ್ ಅವ್ರದ್ದು ಮತ್ತು ರಮೇಶ್ ಸರ್ದು 3 ಜನದ ಒಂದು ಕಾಂಬಿನೇಷನ್ ಮತ್ತೊಂದೇನೋ ಪ್ರಾಜೆಕ್ಟ್ ಬರುತ್ತೆ ಅಂತ ನಾವು ಕೇಳ್ಪಟ್ಟೆ. ಹೌದು. ಸೊ ಹೇಗೆ ನಡೀತಾ ಇದೆ ಅದ್ರ ಜೊತೆ? ವಿ ಹ್ಯಾವ್ ಸ್ಟಾರ್ಟೆಡ್ ವರ್ಕ್ ಆನ್ ದ್ಯಾಟ್. ಕೆಲಸ ನಡೀತಿದೆ. ಸೊ ಈ ವರ್ಷ ವಿ ಹ್ಯಾವ್ ಟು ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೋಬೇಕು. ಹೋದ ವರ್ಷ ಏನಾಯ್ತು, ನಮ್ಮ ರಮೇಶ್ ಇಂದಿರಾ ಅವ್ರಿಗೆ ಆಕ್ಟಿಂಗ್ ಆಫರ್ಸ್ ತುಂಬಾ ಜಾಸ್ತಿ ಬರಕ್ ಶುರು ಆಗುತ್ತೆ. ರಮೇಶ್ ಸರ್ ಫುಲ್ ಇವಾಗ ಅಲ್ಬಿಟ್ಟು ಆಕ್ಟಿಂಗ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಅನಿಸ್ತಾ ಇದೆ. ಸೊ ಈಸ್ ಬೀನ್ ಅನ್ ಆಕ್ಟರ್ ಮೋರ್ ದನ್ ಡೈರೆಕ್ಟರ್. ಸೊ ಅವ್ರನ್ನ ಹಿಡ್ದಾಕಿ
ಆಮೇಲೆ ಪ್ರಮೋದ್ ಅವ್ರಿಗೂ ಸಾಕಷ್ಟು ಅವರು ಸಲಾರ್ ಮಾಡಿದ್ರು, ತೆಲುಗು ಪ್ರಾಜೆಕ್ಟ್ ಸುಮಾರು ಬರ್ತಿದೆ ಅವ್ರಿಗೆ. ಸೊ ಅವ್ರನ್ನೂ ಹಿಡ್ದಾಕಿ ಎಲ್ಲ ಸೇರಿ ಮತ್ತೆ ಕೆಲಸ ಬೇಗ ಪೇಸಪ್ ಮಾಡಬೇಕು, ಈ ವರ್ಷ ಮಾಡ್ತೀನಿ. ಸೊ ರಮೇಶ್ ಸರ್ ಬಗ್ಗೆ ಮಾತಾಡೋದಾದ್ರೆ, ಎಸ್ ಅವ್ರದ್ದು ಡೈರೆಕ್ಷನ್ನ ನಾವು ನೋಡಿದ್ದೀವಿ, ಬಟ್ ಆ್ಯಕ್ಟಿಂಗ್ ವೈಸ್ ಅವ್ರದ್ದಂತೂ ಸೂಪರ್ ಹಿಟ್ ಆಗಿ ಅವರು ಬಂದಿರೋದು ಆ್ಯಕ್ಟರ್ ಆಸ್ ಆ್ಯಕ್ಟರ್. ಸೊ ನಿಮ್ಮದು ಮತ್ತೆ ಅವ್ರದ್ದು ಒಂದು ಕಾಂಬಿನೇಷನ್, ಇವಾಗ ನಿಮ್ಮ ಒಂದು ಪ್ರೊಡಕ್ಷನಲ್ಲಿ ಅವರು ಯಾವ ಥರ ನಿಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಹೇಗೆ ನಡೀತಾ ಇದೆ ನಿಮ್ಮಿಬ್ರದ್ದು ಒಂದು? ಲೈಕ್ ಹೀ ಈಸ್ ದಿ ಪಿಲ್ಲರ್. ನಮ್ಮ ಶ್ರುತಿ ನಾಯ್ಡು ಪ್ರೊಡಕ್ಷನ್ಸ್ ಅಂತ ನಾ ಏನು ಮಾಡ್ತಿದ್ದೀನೋ ರಮೇಶ್ ಅವರೇ ಪಿಲ್ಲರ್. ಯಾಕಂದರೆ ನೀವು ಯಾರನ್ನೇ ಕೇಳಿ, ಕಿರುತೆರೆ ಅಂದರೆ ಬರವಣಿಗೆ ಫಸ್ಟ್ ಅಲ್ಲಿ ಬರೋದೇ. ಒಳ್ಳೆ ಕಥೆ, ಒಳ್ಳೆ ಬರವಣಿಗೆ, ಒಳ್ಳೆ ಸ್ಕ್ರೀನ್ ಪ್ಲೇ, ಒಳ್ಳೆ ಡೈಲಾಗ್ಸು, ಇದೇ ತುಂಬ ಮುಖ್ಯ. ಆ್ಯಂಡ್ ಹೀ ಈಸ್ ದಟ್ ಸ್ಟ್ರಾಂಗ್ ಪಿಲ್ಲರ್ ಫಾರ್ ಮೀ. ಸೊ ಈಗ ನಾವು ಬೇರೆಯವ್ರ ಕೈಲಿ ಬರ್ಸಿದ್ರೂ ರಮೇಶಿನ ಒಂದು ಇನ್ಪುಟ್ ತೊಗೊಂಡೇ ನಾವು ಮಾಡೋದು. ಸೊ ಎಲ್ಲವೂ ನನಗೆ ತುಂಬ ಪೂರಕವಾಗಿ ಅವರ ಸ್ಟ್ರೆಂತು ನನಗೆ ಹೆಲ್ಪ್ ಆಗ್ತಿದೆ. ಈಸ್ ಅ ಬಿಗ್ ಸ್ಟ್ರೆಂತ್ ಟು ಮೈ ಪ್ರೊಡಕ್ಷನ್ ಹೌಸ್. ಸೊ ಇನ್ನು ಬಿಗ್ ಪ್ರಾಜೆಕ್ಟ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದ್ರೆ ನಿಮ್ಮ ಒಂದು ಗ್ರೂಪ್ ಇಂದ. ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾದ್ರೆ ಕಿರುತೆರೆ. ಅದೇ ಈಗ ನಾವು ಕಿರುತೆರೆಯಲ್ಲಿ ಈಗ ಇನ್ನೊಂದು ಧಾರಾವಾಹಿ ಮಾಡ್ತಾ ಇದ್ದೀನಿ ಜೀ ಕನ್ನಡಗೆ. ಸೊ ಸದ್ಯದಲ್ಲೇ ಅದು ಟೆಲಿಕಾಸ್ಟ್ ಆಗುತ್ತೆ, ರೆಡಿ ಆಗ್ತಿದೆ ಧಾರಾವಾಹಿ. ಐ ಆಮ್ ವೆರಿ ಎಕ್ಸೈಟೆಡ್. ಮತ್ತೆ ಜೀ ಕನ್ನಡಗೆ ಸೀರಿಯಲ್ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಅದು ನನ್ನ ಮನೆ ಥರ ಅದು ಆ್ಯಕ್ಚುಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ. ಇನ್ನೊಂದು ಕೇಳ್ಬೇಕಂದ್ರೆ ಕಾರ್ ಕ್ರೇಜ್ ನಿಮಗೆ ಸಿಕ್ಕಾಪಟ್ಟೆ ಇದೆ ಅನ್ನೋ ಗೊತ್ತು. ಸೊ ಎಷ್ಟು ಕಾರ್ಸ್ ಇಟ್ಟಿದ್ದೀರಾ? ತುಂಬಾನೇ ಕಾಸ್ಟ್ಲಿ ಆಗಿರೋಂಥ ಕಾರ್ಸ್. ಎಷ್ಟು ಕಾರ್ಸ್ ಇಟ್ಟಿದ್ದೀರಾ ಕೇಳ್ಕೋಗ್ಬೇಡಿ. ಕಾರ್ಗಳು ಅಂದ್ರೆ ತುಂಬಾ ಇಷ್ಟ ನಂಗೆ. ಅಂದ್ರೆ ಜನರಲಿ ನಾನು ಸ್ಟೇಷನರಿಯಾಗಿ ಇರಕ್ಕೆ ಇಷ್ಟಪಡದೇ ಇರೋದ್ರಿಂದ ಬೇರೆ ಬೇರೆ ಥರ, ಈಗ ಫಾರ್ ಎಕ್ಸಾಂಪಲ್ ಬೆಟ್ಟ ಗುಡ್ಡ ಆ ಥರ ಜಾಗಕ್ಕೆ ಹೋಗೋಕ್ಕೋಸ್ಕರ ಒಂದು ಕಾರು, ಅಥವಾ ಯಾವ್ದಾದ್ರು ಹೈವೇಲಿ ಓಡ್ಸಕ್ಕೆ ಅಂತ ಒಂದು ಕಾರು, ಸಿಟಿ ಲಿಮಿಟ್ಸ್ ಅಲ್ಲಿ ಓಡ್ಸಕ್ಕೆ ಅಂತ ಒಂದು ಕಾರು, ಈ ಥರದ್ದು ನಂದು ಒಂದಷ್ಟು ಸೆಗ್ಮೆಂಟ್ಸ್ ಇದೆ. ಆಮೇಲೆ ಈ ಪಾನಿಪುರಿ ತಿನ್ನಕ್ಕೆ ಅದಕ್ಕೆ ಅಂತಾನೆ ಆ ಥರದ್ದೆಲ್ಲ ನನ್ನೊಂದಷ್ಟು ಆಯ್ಕೆಗಳಿದೆ. ಸೊ ಹಂಗೆ ಮಾಡ್ಕೊಂಡು ಒಂದೊಂದೊಂದು ತೊಗೊಂಡು ಇಟ್ಕೊಂಡಿರ್ತೀನಿ. ಸೊ ನಾವೊಂದು ಅದಕ್ಕೋಸ್ಕರ ಒಂದು ಸೆಗ್ಮೆಂಟ್ ಮಾಡ್ಕೋಬೋದಾ? ನಿಮ್ ಕಾರ್ನೆಲ್ಲ ನಾವು ಇದನ್ನ ಮಾಡಿ ಎಕ್ಸ್ಪ್ಲೋರ್ ಮಾಡೋದು. ಸೊ ಎಲ್ಲ ಕಾರ್ಸ್ ಮೈಸೂರಲ್ಲೇ ಇದೆಯಾ ಅಥವಾ? ಮೋಸ್ಟ್ ಆಫ್ ಇಟ್ ಮೈಸೂರಲ್ಲೇ ಇರುತ್ತೆ. ಇಲ್ಲಿ ಬಂದಾಗ ಏನು ಓಡಾಡ್ತೀನೋ ಇಲ್ಲಿ ಎಷ್ಟು ಕಾರ್ಗಳನ್ನು ಇಟ್ಕೊಂಡಿದ್ದೀವಿ? ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದೇ ಇರೋಷ್ಟು ಕಾರ್ಗಳಿದೆ ಎಷ್ಟು ಸಂಖ್ಯೆ? ಇಲ್ಲ, ನಮ್ಮ ತಂದೆ ತಾಯಿ ನನಗೆ ಹೇಳಿದ್ದಾರೆ, ಮೋಸ್ಟ್ಲಿ ಶ್ರುತಿ ರಿಟೈರ್ ಆದ್ಮೇಲೆ ಕಾರ್ಗಳಲ್ಲೇ ಜೀವನ, ಒಂದು ರೂಮು, ಒಂದು ಹಾಲು. ಯಾಕಂದ್ರೆ ಮನೆ ತಗೊಳ್ಳೋದ್ರ ಬಗ್ಗೆ ನಂಗೆ ಆಸಕ್ತಿ ಇಲ್ಲ. ಅದೇ ಕಾರ್ ತಗೊಂಡ್ರೆ ಸಾಕು, ಇನ್ 2 ದಿನಕ್ಕೆ ಕಾರ್ ತಂದು ನಿಲ್ಸ್ಬಿಡ್ತೀನಿ ನಾನು. ಸೊ ನಮ್ಮ ಮನೇಲಿ ಇವಳು ಮೋಸ್ಟ್ಲಿ ವಯಸ್ಸಾದ್ಮೇಲೆ ಕಾರ್ಗಳಲ್ಲೇ ಜೀವನ ಮಾಡ್ತಾಳೆ, ಅದಕ್ಕೆ ಇಷ್ಟು ಕಾರ್ ಇಟ್ಕೊಂಡಿದ್ದಾಳೆ ಅಂತಾರೆ. ಯಾಕೆ ಅಷ್ಟೊಂದು ಕ್ರೇಜ್ ಕಾರ್ ಬಗ್ಗೆ? ಐ ಡೋಂಟ್ ನೋ. ಐ ಲವ್ ಡ್ರೈವಿಂಗ್, ಐ ಲವ್ ಎಕ್ಸ್ಪ್ಲೋರಿಂಗ್. ಆಮೇಲೆ ಈ ಜನರಲಿ ಈ ಡ್ರೈವ್ಸ್ ಹೋದಾಗ ನಿಮಗೆ ಕಾಡಿನ ಸ್ಟ್ರೆಚ್ ಇರ್ಬೋದು, ಅಥವಾ ಯಾವುದೋ ಹಳ್ಳಿ ಸ್ಟ್ರೆಚ್ ಇರ್ಬೋದು, ನೋಡೋಕ್ಕೆ ಖುಷಿ ನನಗೆ. ಐ ಲವ್ ಟ್ರಾವೆಲಿಂಗ್, ಯು ನೋ. ಆ್ಯಂಡ್ ಡ್ರೈವಿಂಗ್ ಇಸ್, ಐ ಡೋಂಟ್ ನೋ ವೈ ಐ ಲೈಕ್ ಇಟ್ ಸೋ ಮಚ್. ಯಾರಿಗೂ ಡ್ರೈವ್ ಮಾಡಕ್ಕೆ ಬಿಡಲ್ಲ, ನೀವೇ ಮಾಡಿ, ನಾನೇ ಡ್ರೈವ್. ಓಕೆ. ಅಲ್ಲ, ನಾವು ಅಂದ್ಕೊಳ್ತೀವಿ ಇವಾಗ ಹಳ್ಳಿ ಕಡೆ ಹೋದಾಗ, ಮತ್ತೆ ಟ್ರೆಕ್ಕಿಂಗ್ ಹೋದಾಗ, ಬೆಟ್ಟಗಳಿಗೆ ಹೋದಾಗ ಆ ಥರ ಡ್ರೆಸ್ ಹಾಕೋಬೇಕು, ಆ ಥರ ಶೂ ಹಾಕೋಬೇಕು ಅಂತ. ಬಟ್ ನೀವು ಆ ಥರ ಕಾರ್ ತಗೋಬೇಕು. ಜಡ್ಜಿಂಗ್ ಮಾಡ್ತೀರಾ? ಆ್ಯಕ್ಚುಲಿ ನನಗೆ ತುಂಬಾ ಈ ಥರ ವಿಚಾರಕ್ಕೆ ಇನ್ಸ್ಪಿರೇಷನ್ ಅಂದರೆ ದರ್ಶನ್. ನಾನು ಮೊದಲಿಂದನೂ ಮೈಸೂರಿಂದನೂ, ಈಗ ಅವರು ಯಾವ ಥರ ಜರ್ನಿ, ಅವ್ರು ಯಾವ ಥರ ಆಸೆ ಪಡ್ತಾರೆ, ಅವ್ರು ಯಾವ ಥರ ಕಾರ್ ತೊಗೋತಾರೆ, ಎಲ್ಲವನ್ನೂ ನಾನು ಯಾವಾಗಲೂ ಅಬ್ಸರ್ವೇಷನಲ್ಲಿ ಇಟ್ಕೊಂಡವಳು. ಸೊ ಜನರಲಿ ನಾನು ಏನೇ ಕಾರ್ ತೊಗೊಂಡ್ರು ಫಸ್ಟ್ ಅವ್ರಿಗೆ ಹೋಗಿ ತೋರಿಸಿ, ಅವ್ರ ಕೈಲಿ ಒಂದು ಡ್ರೈವ್ ಹೋಗಿ ಆಮೇಲೆ ಅದನ್ನು ಬಳಸ್ತೀನಿ. ಅಂದರೆ ಐ ಲೈಕ್ ದ ವೇ ಹೀ ಲುಕ್ಸ್ ಎಟ್ ಕಾರ್ಸ್ ಆ್ಯಂಡ್ ಟ್ರಾವೆಲಿಂಗ್. ಆ್ಯಂಡ್ ಅವರು ತುಂಬ ಸ್ಕ್ರ್ಯಾಚಿಂದ ಬಂದವರಲ್ವ. ಸೊ ಅವ್ರು ಹೆಂಗೆ ಅವ್ರ ಮನೆ ಮುಂದೆ ಅಷ್ಟು ಕಾರ್ ನಿಲ್ಲಿಸಿದಾಗ ಐ ಫೀಲ್ ಸೋ ಪ್ರೌಡ್. ಸೊ ನಾನು ಹಂಗಾಗಬೇಕು, ನಾನು ಆ ಥರ ಕಾರ್ಗಳನ್ನು ಇಟ್ಕೋಬೇಕು ಅಂತ ಮೊದಲಿಂದನೂ ಅದೊಂದು ಚೆರಿಶ್ ಮಾಡ್ತಿದ್ದೆ ಅದನ್ನ. ಹಾಗೆ ಐ ಆಮ್ ಫಾಲೋಯಿಂಗ್ ಹಿಮ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.